ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲವೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇಲ್ಲಿಯವರೆಗೆ ಭಾಗವತ ತಾತ್ಪರ್ಯದ ಅಲ್ಲಿ ಶ್ರೀಮದಾಚಾರ್ಯರು ಹೇಳಿದ ವಿಶಿಷ್ಟ ಶಬ್ದಗಳ ಅರ್ಥದ ಒಂದು ರಸದೂಟವನ್ನು ಇಲ್ಲಿವರೆಗೆ ಮಾಡಿದ್ದೇನೆ. ಭಾಗವತ ತಾತ್ಪರ್ಯ ಆಗಲಿ, ಆಚಾರ್ಯ ಯಾವುದೇ ಗ್ರಂಥ ಆಗಲಿ, ಅದು ಅರ್ಥ ಆಗ್ತಾ ಹೋದಂತೆ ಅದನ್ನು ಬಿಡು ಮನಸ್ಸಾಗೋದಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ನಾನು ಹೀಗೆ ರೀತಿಯಾಗಿ ದಿನಾಲು 1-2 ಪೇಜು ಅಥವಾ ಸ್ವಲ್ಪ ಹೆಚ್ಚಿಗೋ ಶ್ರೀಮನ್ ನ್ಯಾಯಸುಧಾ ಪಾರಾಯಣ ಮಾಡ್ತಿರ್ತೇನೆ. ಅಂಥ ಸಂದರ್ಭದಲ್ಲಿ ಒಂದು ಕಡೆಗೆ ಆಚಾರ್ಯರು ಅನರ್ಥ ಶಬ್ದದ ಬಗ್ಗೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದನ್ನು ಕಂಡಾಗ ನನ್ನ ತಲೆಯಲ್ಲಿ ಹೊಡಿತು. ಅನರ್ಥ ಬೈತಿರ್ತೀವಿ, ಎಂಥ ಅನರ್ಥ ಮಾಡಿದೆ, ಎಂಥ ಅನರ್ಥ ಕೆಲಸ ಮಾಡಿದೆ ಅಂತ ತಿಳ್ಕೊಂಡು ಅಂತೇಳಿ. ಪರಮಾತ್ಮನಿಗೆ ಅನರ್ಥ ಅಂತ ಹೆಸರು. ಸಾಮಾನ್ಯ ಮೇಲಿನಿಂದ ನೋಡ್ಲಿಕ್ಕೆ ನಾವು ಒಪ್ಪಲಿಕ್ಕೆ ಆಗ್ತದೆ. ಯಾಕಂದ್ರೆ ನಮ್ಮ ಮಕ್ಕಳಿಗೆಲ್ಲ ಬೈಯುವಾಗ ಎಂಥ ಅನರ್ಥ ಕೆಲಸ ಮಾಡಬೇಡ ಅಂತ ತಿಳ್ಕೊಂಡು ಬೈತಿರ್ತೇವೆ. ಹಾಗಾದ್ರೆ ಭಗವಂತನಿಗೆ ಅನರ್ಥ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡಬೇಕು. ದೇವರಿಗೆ ಆ ರೀತಿಯಾಗಿ ಹೆಸರಿರ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆಚಾರ್ಯರು ನ ಪ್ರಯೋಜನವತ್ವಾತ್ ಅಂತಿಕೊಂಡಂತಕ್ಕಂತಹ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಹೇಳ್ತಾರೆ. ಅರ್ಥ ಅಂದರೆ ಪ್ರಯೋಜನ. ಪರಮಾತ್ಮನಿಗೆ ಮಾಡ್ತಕ್ಕಂಥ ಏನು ಅನಂತ ಜೀವರಲ್ಲಿದ್ದು ಅನಂತ ಕೆಲಸವನ್ನು ಪರಮಾತ್ಮ ಏನು ಮಾಡ್ತಾನೆ, ಅವನಿಗೆ ಅದರಿಂದ ಯಾವ ಪ್ರಯೋಜನವಿಲ್ಲ. ನ ಅರ್ಥ ಅನರ್ಥ. ಪರಮಾತ್ಮನಿಗೆ ಯಾವ ಪ್ರಯೋಜನವಿಲ್ಲದೆ ಭಗವಂತ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಅನರ್ಥ ಶಬ್ದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಈ ಶಬ್ದ ಬರ್ತದೆ. 46ನೇ ಶ್ಲೋಕ. ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗ ಮಹಾಧನ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳವರು ಅರ್ಥವನ್ನು ಬರೀತಾರೆ ಲಕ್ಷಾಲಂಕಾರದಲ್ಲಿ. ನ ವಿದ್ಯತೆ ಅರ್ಥ ಸೃಷ್ಟ್ಯಾದೋ
ಸ್ವಪ್ರಯೋಜನಂ ಯಶಸ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಭಗವಂತ ನಮ್ಮ ಮೇಲೆ ಮಾಡ್ತಕ್ಕಂಥ ಅನಂತ ಉಪಕಾರಗಳು. ಆದರೆ ಅವನಿಗೇನು ಪ್ರಯೋಜನ ಇದೆ? ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ನ ಪ್ರಯೋಜನವತ್ವಾತ್ ಅನ್ನುವ ಬ್ರಹ್ಮಸೂತ್ರ 2ನೇ ಅಧ್ಯಾಯದ 1ನೇ ಪಾದದ 33ನೇ ಸೂತ್ರ. ಭಗವಂತನಿಗೆ ಆನಂದ ಪರಿಪೂರ್ಣ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆನಂದ ಪರಿಪೂರ್ಣ, ನಿತ್ಯ ತೃಪ್ತ. ನಿತ್ಯ ತೃಪ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ನ ಪ್ರಯೋಜನಾಯ ಸೃಷ್ಟಿ, ಆಚಾರ್ಯರ ಭಾಷ್ಯ. ಅಥೈಷ ಏವ ಪರಮಃ ಆನಂದಃ ಇತ್ಯಾದಿನ ಕೃತಕೃತ್ಯತ್ವಾತ್ ನ ಪ್ರಯೋಜನಾಯ ಸೃಷ್ಟಿ. ಮುಂದೆ ಅದರ ನಂತರದ ಸೂತ್ರ ಲೋಕವತ್ತು ಲೀಲಾ ಕೈವಲ್ಯ. ಹಾಗಾದ್ರೆ ಸೃಷ್ಟಿ ಯಾಕೆ ಮಾಡ್ತಾರೆ? ಪರಮಾತ್ಮ ಸೃಷ್ಟಿ ಯಾಕೆ ಮಾಡ್ತಾರೆ? ಜಗತ್ತಿನಲ್ಲೊಂದು ನಿಯಮ ಇದೆ. ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನವಿಲ್ಲದೆ ಪ್ರವೃತ್ತಿ ಉಂಟಾಗುವುದಿಲ್ಲ. ಶಾಸ್ತ್ರದ ರಚನೆ ಆರಂಭದಲ್ಲಿ ಕೂಡ ಅಧಿಕಾರಿ ಪ್ರಯೋಜನದ ಬಗ್ಗೆ ಚರ್ಚೆ ಮಾಡ್ತಾರೆ. ಹಾಗಾದ್ರೆ ಪ್ರಯೋಜನವಿಲ್ಲದೆ ಪರಮಾತ್ಮ ಸೃಷ್ಟಿಯನ್ನು ಯಾಕೆ ಮಾಡಿದ? ಪ್ರಯೋಜನವಿಲ್ಲದೆ ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಹಾಗಾದ್ರೆ ಹುಚ್ಚ ಅವನು. ನ ಮಂದೋಪಿ, ಮೂರ್ಖ ದಡ್ಡ ಹುಡುಗೋ ವ್ಯಕ್ತಿಯು ಕೂಡ ಪ್ರಯೋಜನ ಇಲ್ಲದೆ ವ್ಯವಹಾರವನ್ನು ಮಾಡೋದಿಲ್ಲ. ಇನ್ನು ಪ್ರಯೋಜನ ಇಟ್ಟುಕೊಂಡು ಪರಮಾತ್ಮ ಸೃಷ್ಟಿ ಮಾಡ್ತಾನೆ, ಏನೋ ಲಾಭದ ಪರಮಾತ್ಮನಿಗೆ ಅಂದ್ರೆ ಅವನು ಅಪೂರ್ಣ. ಹಾಗಾದ್ರೆ ಏನು ಅನ್ಬೇಕು? ಪರಮಾತ್ಮನಿಗೆ ಇಲ್ಲೇನು ಅನ್ಬೇಕು? ಯಾಕಂದ್ರೆ ಪರಮಾತ್ಮ ಸೃಷ್ಟಿ ಯಾಕೆ ಮಾಡ್ತಾನೆ? ಈ ಸೃಷ್ಟಿಯ ಕ್ರಿಯೆ ಭಗವಂತ ಏನ್ ಮಾಡ್ತಾನೆ, ಯಾವ ಉದ್ದೇಶದಿಂದ ಯಾವಾಗ ಮಾಡ್ತಾನೆ? ಮಾಡ್ತಾನೆ ಅಂತ ತಿಳ್ಕೊಂಡಂತಂದ್ರೆ ಅವನಿಗೇನು ಲಾಭ ಅದ? ಸೃಷ್ಟಿ ಮಾಡಿದ್ದಂತೂ ಅನೇಕ ಕಡೆಯಲ್ಲಿ, ಎಲ್ಲ ಕಡೆಯಲ್ಲೂ ಬರುತ್ತೆ. ಇದಕ್ಕೆ ಅನುವ್ಯಾಖ್ಯಾನದಲ್ಲಿ ಸದಾ ಪ್ರವೃತ್ತಿ ಈಶಸ್ಯ ಸ್ವಭಾವಾದೇವ ಕೇವಲಂ ಅಂಗಚೇಷ್ಟಾ ಯಥಾ ಪುಂಸಃ ಕಾಚಿತ್ ಉದ್ದೇಶ್ಯ ವರ್ಜಿತ. ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಆನಂದದ ಅಭಿವ್ಯಕ್ತಿ ಈ ಸೃಷ್ಟಿ. ಪರಮಾತ್ಮ ಯಾವಾಗಲೂ ಆನಂದದಲ್ಲಿರ್ತಾನೆ, ಆದ್ದರಿಂದಾಗಿ ಈ ಸೃಷ್ಟಿ ಅವನಿಂದ ಆಗ್ತದೆ. ಸಾಧ್ಯತೆ ಏನ್ರಿ ಅಂತಿಕೊಂಡಂತ ಸಾಧ್ಯ ಇದೆ. ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಹೋದದ್ದನ್ನು, ಅವತ್ತಿನ ದಿವಸ ರಿಸಲ್ಟ್ ಇತ್ತು. ಏನಪ್ಪ ರಿಸಲ್ಟ್ ಏನಾಗ್ತದೆ ಏನೋ ಅಂತಿಕೊಂಡಂತೇಳಿ ಸಂಶಯದಲ್ಲಿದ್ದ. ಹೋಗಿ ನೋಡ್ತಾನೆ ಬೋರ್ಡ್ ಮೇಲೆ ಫಸ್ಟ್ ಅವನ ಹೆಸರೇ. ಕುಣ್ಕೋತ್ ಬರ್ತಾನೆ. ತಾನು ಕುಣಿದ್ ಇನ್ನೊಬ್ರು ನೋಡ್ಲಿ ಅಂತ ಬರ್ತಾನೆ. ಆನಂದವಾದಾಗ ಏನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಿಯೆ ಆಗ್ತದೆ, ಆ ಕ್ರಿಯೆಯಲ್ಲಿ ಪ್ರಯೋಜನ ಇರೋದಿಲ್ಲ. ನಮ್ಮಲ್ಲಿ ಕೆಲವರು ಆಫೀಸ್ನಿಂದ ಬಂದು ಶವರ್ ಕೆಳಗೆ ನಿಂತ ಕ್ಷಣಕ್ಕೇನೆ ಬಾತ್ರೂಮ್ನ ಸಂಗೀತ ಸ್ಟಾರ್ಟ್ ಆಗ್ತದೆ. ಬಾತ್ರೂಮ್ ಸಂಗೀತ ಅಂತೆ ಪ್ರಸಿದ್ಧ ಅದು. ಅಲ್ಲಿ ಯಾರು ಕೆಲವರು ಇರ್ತಾರೇನೋ? ಸಣ್ಣ ಹುಡುಗರು ಒಬ್ಬರೇ ಇದ್ದಾಗ ತಾವೇ ಕುಣಿತಿರ್ತಾರೆ. ಯಾರು ನೋಡೋರೆಲ್ಲ ಏನೋ ಒಂದು ಆನಂದ ಆಗ್ತದೆ, ಕುಣಿತಾರೆ. ಆನಂದದ ಅಭಿವ್ಯಕ್ತಿ ಇದೇ ಪರಮಾತ್ಮನ ಸೃಷ್ಟಿ ಅಂತ ತಿಳ್ಕೊಂಡಂತ ಹೇಳಿದಿಲ್ಲ. ಇದೇ ರೀತಿಯಾಗಿರ್ತಕ್ಕಂಥದ್ದು ಅನೇಕ ಕಡೆಗೆ ಆಚಾರ್ಯರು ಈ ಮಾತನ್ನು ಹೇಳಿದ್ದಾರೆ. ಸೃಷ್ಟ್ಯಾಧಿಕಂ ಹರೇರ್ನೈವ ಪ್ರಯೋಜನಂ ಅಪೇಕ್ಷತು ಕುರುತೆ ಕೇವಲಾನಂದಾತ್ ಯಥಾ ಮತ್ತಸ್ಯ ನರ್ತನಂ ಪೂರ್ಣಾನಂದಸ್ಯ ತಸ್ಯೇಹ ಪ್ರಯೋಜನಂ
ಮತಿಕೃತಃ ನಾರಾಯಣ ಸಂಹಿತಾ ವಚನವನ್ನು ಕೊಟ್ಟು ಆಚಾರ್ಯರು ಬ್ರಹ್ಮಸೂತ್ರದ ಈ ಸೂತ್ರದಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇನ್ನು ಆಗಲೇ ರಾಮಕೃಷ್ಣಾಚಾರ್ಯ ಹೇಳಿದ್ರು ಬರ್ಕಶ್ರುತಿ ಅಂತ ತಿಳ್ಕೊಂಡು ಅಂತ ಹೇಳಿದ್ರು. ಬರ್ಕಶ್ರುತಿಯನ್ನು ಆಚಾರ್ಯ ಉಪಯೋಗಿಸಿದ್ದನ್ನು ಹೇಳ್ಕೊಡ್ತೇನೆ. ಗೀತಾ ತಾತ್ಪರ್ಯದಲ್ಲಿ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಅರ್ಜುನ, ನನಗೆ ಕರ್ತವ್ಯ ಅಂತ ಎಲ್ಲೇ ಇಲ್ಲ. ಯಾಕೆಂತ ತಿಳ್ಕೊಂಡಂತಂದ್ರೆ ನಾನು ಸ್ವತಂತ್ರ, ನನಗೇನು ಪಡೆಯೋದಿಲ್ಲ ಅಥವಾ ನನಗೆ ಯಾರು ಆರ್ಡರ್ ಮಾಡೋರಿಲ್ಲ. ಅನಾಪ್ತಂ ಅವಾಪ್ತವ್ಯಂ, ಯಾವುದೋ ಸಿಕ್ಕಿಲ್ಲ, ಸಿಗೋ ಸಲುವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಪರಿಸ್ಥಿತಿಯೂ ನನಗಿಲ್ಲ. ನಾನು ಸಂಪೂರ್ಣ ಎಲ್ಲವನ್ನೂ ಆಪ್ತ ಕಾಮ. ಆದರೆ ವರ್ತ ಏವಚ ಕರ್ಮಣಿ, ಆದರೆ ನಾನು ಸುಮ್ಮನಿರೋದಿಲ್ಲ. 24 ತಾಸು ಪ್ರಳಯ ಕಾಲದಲ್ಲಿಯೂ ಕೂಡ ನಾನು ಎಚ್ಚರದಿಂದ ಇರ್ತೇನೆ, ಪ್ರವೃತ್ತನಾಗಿರ್ತೇನೆ. ರಕ್ಷಯ ವಾತ ಸೃಷ್ಟಿಯ ಬರ್ಕಶ್ರುತಿ, ಹೆಸರಿನ ಬರ್ಕ ಅಂತ ಹೇಳಿದ್ರು. ಅದು ಯಾವ ಋಷಿಗಳ ಹೆಸರು ಏನೋ ಗೊತ್ತಿಲ್ಲ, ಇಲ್ಲ ಶ್ರುತಿ ಅಂತ ಅವ್ರು ಯಾರು ಕಂಡಿದ್ದಿರಬೇಕು. ರಕ್ಷಯ ವಾತ ಸೃಷ್ಟ್ಯಾವ ಸಂಹೃತ್ಯಾದೇರ್ನತು ಕ್ವಚಿತ ಅರ್ಥೋ ವಿಷ್ಣೋಸ್ತಥಾಪೇಶ ಸ್ವಭಾವಾತ್ ಸರ್ವಕರ್ಮಕ. ಒಂದೊಂದು ಸ್ವಭಾವ. ಕೆಲವರಿಗೆ ಸ್ವಭಾವ ಹೇಗಿರ್ತದೆ ಅಂತಕೊಂಡಂತಂದ್ರೆ ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ. ಖಾಲಿ ಕೂತಿರ್ತಾರೆ, ಆದ್ರೆ ಏನೋ ಒಂದು ಕಾಗದ ತಗೊಂಡು ಹರ್ಕೋತ್ ಕೂತಿರ್ತಾರೆ. ನಮ್ಮ ಕಡೆಯಲ್ಲಿ ಕೆಲಸ ಇಲ್ಲದ ಬಡಿಗ ಏನೋ ಮಾಡದ ಅಂತಕೊಂಡಂತ ಒಂದು ಗಾದೆ ಮಾತದ ಕನ್ನಡದ. ಆ ರೀತಿಯಾಗಿ ಸ್ವಭಾವ ಅಂದ್ರೆ ಇದೊಂದು ಆಚಾರ್ಯರ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಶೋಧನೆ. ಪ್ರಯೋಜನವಿಲ್ಲದೆ ಇದ್ದರೂ ಕೂಡ ಕ್ರಿಯೆ ನಡೀತದೆ ಅಂತನ್ನೋ ಅರ್ಥ ಈ ರೀತಿಯಾಗಿರ್ತದೆ. ಆದ್ದರಿಂದ ಪರಮಾತ್ಮನ ಸೃಷ್ಟ್ಯಾದ್ಯಷ್ಟ ಸಕಲ ಕ್ರಿಯೆಗಳೂ ಕೂಡ ಅವನ ಆನಂದದ ಅಭಿವ್ಯಕ್ತಿ ರೂಪದಿಂದ ನಮ್ಮ ಎದುರಿಗಿದೆ. ಹೋಗ್ಲಿ, ಇಷ್ಟೆಲ್ಲ ಇರಲಿ. ಈ ವಿಚಾರ ಯಾಕೆ ತಿಳ್ಕೋಬೇಕು? ಯಾಕೆ? ಇದರಿಂದ ನಮಗೇನು ಪ್ರಯೋಜನ? ಆ ಪರಮಾತ್ಮನ ಪ್ರಯೋಜನ ಇಲ್ಲ. ಪರಮಾತ್ಮನ ಪ್ರಯೋಜನವಿಲ್ಲದೆ ಸೃಷ್ಟಿ ಮಾಡ್ತಾನೆ ಎಲ್ಲ. ಈ ವಿಷಯ ನಾವ್ಯಾಕೆ ತಿಳ್ಕೊಳ್ಬೇಕು? ನಾವ್ಯಾಕೆ ತಿಳ್ಕೊಳ್ಬೇಕು ಅಂತ ತಿಳ್ಕೊಂಡಂತಂದ್ರೆ ಶಾಸ್ತ್ರ ಹೇಳ್ತದೆ, ತಂದೆಗಿಂತಲೂ ಹೆಚ್ಚಾಗಿ, ಹೆಂಡತಿ ಮಕ್ಕಳಕ್ಕಿಂತ ಹೆಚ್ಚಾಗಿ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತ ಅನ್ನುವ ರೀತಿಯಿಂದ ತಾನು ತನ್ನವರು. ಯಾಕ್ರಿ ತಂದೆ ನನಗೆ ಉಪಕಾರ ಮಾಡಿಲ್ಲೇನು? ತಾಯಿ ನನಗೆ ಉಪಕಾರ ಮಾಡಿಲ್ಲೇನು? ಹೆಂಡತಿ ನನಗೆ ಉಪಕಾರ ಮಾಡಿಲ್ಲೇನು? ನಾವು ದೇವ್ರನ್ನ ಯಾಕೆ ಸ್ಮರಣ ಮಾಡಬೇಕು? ಅವ್ರನ್ನ ಸ್ಮರಣ ಮಾಡ್ತೇನೆ. ಉಪಕಾರ ಮಾಡಿದವರೆಲ್ಲರೂ ದೇವರು. ನಮ್ಮ ಸಿದ್ಧಾಂತ ಒಳಗೆ ದೇವತಾ ಅಂತ ತಿಳ್ಕೊಂಡು ಯಾರಿಗೆ ದೇವತಾ ಅಂತ ಕರಿಬೇಕು? ಯಾರಿಂದ ನಾವು ಉಪಕಾರ ಪಡೆದಿದ್ದೇವೆ ನಮಗೋಸ್ಕರ ಅವರು ದೇವರು. ಅದಕ್ಕೆ ನಾವು ಗಿಡಕ್ಕೂ ಪೂಜೆ ಮಾಡ್ತೇವೆ. ದಡ್ರಲ್ಲ, ಗಿಡದಿಂದ ಪ್ರಯೋಜನ ಇದೆ, ಗಿಡ ಉಪಕಾರ ಮಾಡುತ್ತಂತೆ ಪೂಜೆ ಮಾಡ್ತೇವೆ. ತುಳಸಿ ಗಿಡ ಪೂಜೆ ಮಾಡ್ತೇವೆ. ನೀರಿಗೆ ಪೂಜೆ ಮಾಡ್ತೇವೆ. ಗಂಗಾ ಪೂಜೆ ಅಂತ ನದಿಗೆ ಹೋದ ಗಂಗಾ ಪೂಜೆ ಮಾಡ್ತೇವೆ. ಯಾಕೆ? ನೀರು ಇಲ್ಲದೆ ನಾವು ಜೀವಂತ ಇರಲಿಕ್ಕೆ ಆಗಂಗಿಲ್ಲ. ವಾಯುದೇವ್ರನ್ನ ಪೂಜೆ ಮಾಡ್ತೇವೆ, ಕಲ್ಲಿಗೆ ಪೂಜೆ ಮಾಡ್ತೇವೆ, ಮಣ್ಣಿಗೆ ಪೂಜೆ ಮಾಡ್ತೇವೆ. 5 ಥರದ ಮೃತ್ತಿಕ ಉಪಯೋಗಿಸ್ಲಿಕ್ಕೆ ಬೇಕು ಅಂತೇಳಿ ಗಣಪತಿ ನಾಗಪಂಚಮಿ ಎಲ್ಲ ಹಿಡಿದುಕೊಂಡು ಮಣ್ಣಿನ ಪ್ರತಿಮೆಗಳನ್ನು ಮಾಡಿ ಮಣ್ಣಿನಲ್ಲಿ ಭಗವಂತನ ಆರಾಧನೆ. ಯಾಕೆ? ಮಣ್ಣು ನಮ್ಮ ಶರೀರಕ್ಕೆ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಮೃತ್ತಿಕಾದಿಂದ ನಮ್ಮ ಶರೀರ ನಿರ್ಮಾಣವಾಗಿದೆ. ಹಾಗೆ ನಮಗೆ ಮಾತೃದೇವೋಭವ, ಪಿತೃದೇವೋಭವ, ದ್ಯೋತನಾದ್ವಾ ದಾನಾದ್ವಾ ದೇವತಾ. ಉಪಕಾರ ಮಾಡ್ತಾರೆ, ಅದರಿಂದ ಅವ್ರಿಗೆ ದೇವರು ದೇವತಾ ಅಂತಂದ್ರೆ ಹೆಸರು. ಜನರು ಕೇಳ್ತಾರೆ, ಎಲ್ರಿ ದೇವ್ರು ಎಲ್ಲಿ ಕಾಣಿಸ್ತಾನ ಅಂತಕೊಂಡು.
ನಿಮ್ಮನ್ನು ನೋಡಿದ್ರೆ ಎಲ್ಲ ಕಡೆ ಕಾಣಿಸ್ತಾವೆ. ಯಾಕಂದ್ರೆ ನಿಮಗೆ ಉಪಕಾರ ಮಾಡ್ಯಾರ, ತಂದೆನೂ ಉಪಕಾರ ಮಾಡ್ಯಾರ, ತಾಯಿ ಉಪಕಾರ ಮಾಡ್ಯಾರ, ಬಂಧು ಬಾಂಧವರು ಉಪಕಾರ ಮಾಡ್ಯಾರ, ಮಿತ್ರರು ಉಪಕಾರ ಮಾಡ್ಯಾರ, ಆ ನಂತರ ಕುರಿಯರ್ ತಂದವು ನಿಮ್ಮ ಮೇಲೆ ಉಪಕಾರ ಮಾಡ್ಯಾರ. ಈಗಂತ ಒಂದ್ಕಿಂತ ಫಾಸ್ಟ್ ಬರ್ತಾರೆ ಬ್ಲಿಂಕಿಟ್, ಅವರು ನಮಗೆ ಉಪಕಾರ ಮಾಡ್ತಾರೆ. ಯಾಕಂದ್ರೆ ಕೂತಲ್ಲಿ ನಿಮ್ಗೆ ಸಿಗ್ತದಲ್ಲ, ಹೋಗಿ ಶ್ರಮ ಪಡ್ಲಿಕ್ಕೆ ಆಗಂಗಿಲ್ಲ. ಶಾಸ್ತ್ರ ಹೇಳ್ತದೆ, ಒಂದು ದೃಷ್ಟಿಯಿಂದ ಅವನ ಕೃತಜ್ಞತೆಯನ್ನು ನೀವು ಸಮರ್ಪಿಸಿ ಅವನು ನಿಮಗೆ ದೇವರು ಅಂತ ತಗೊಂಡು. ಆದರೆ ಇವರೆಲ್ಲರಿಗೂ ಪ್ರಯೋಜನ ಇದೆ. ಪ್ರಯೋಜನವಿಲ್ಲದೆ ನಾವು ಹುಟ್ಟಲಿಲ್ಲ. ಪ್ರಯೋಜನವಿತ್ತು ತಂದೆ ತಾಯಿಗಳಿಗೆ ಹುಟ್ಟಿದೆವು. ನಮ್ಮನ್ನು ಬೆಳೆಸುವಾಗ ತಂದೆಯಾಗಲಿ ತಾಯಿಯಾಗಲಿ ಮನಸ್ಸಿನ ಒಂದು ಮೂಲೆಯಲ್ಲಿ ಇವರು ದೊಡ್ಡವರಾಗ್ತಾರೆ, ಮುಪ್ಪಿನ ಕಾಲಕ್ಕೆ ಉಪಯೋಗ ಬೀಳ್ತಾರೆ. ಎಲ್ಲರಲ್ಲಿ ಒಂದು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಭಾವನೆ ಇದೆ. ಪ್ರಯೋಜನವಿಲ್ಲದೆ ಯಾರೂ ಯಾರಿಗೂ ಸಹಾಯ ಮಾಡೋದಿಲ್ಲ. ಪ್ರಯೋಜನವಿದೆ ಯಾವ ಕೆಲಸ ಮಾಡೋದಿಲ್ಲ. ಪ್ರಹ್ಲಾದ, ಶ್ರೀಧರ, ಆಚಾರ್ಯ ಸ್ವಲ್ಪ ಹರಟಿ ಹೊಡ್ಕೊಂಡು ಬರ್ರಿ ಅಂತಿಕೊಂಡು ಅಂತಂದ್ರೆ ನಾ ಬರ್ತಿದ್ನೇನು ಇಲ್ಲ. ಪ್ರವಚನ ಕರೆದಾರೆ, ಆಚಾರ್ಯರ ಗ್ರಂಥದ ಒಂದು ಅನುಶೀಲನೆ ಮಾಡ್ಲಿಕ್ಕೆ ಆಗ್ತದೆ, ನೆನೆಸ್ಲಿಕ್ಕೆ ಆಗ್ತದೆ, ಒಂದು ಪ್ರಯೋಜನ, ಆಚಾರ್ಯರ ಅನುಗ್ರಹ ಆಗ್ತದೆ, ಗುರುಗಳ ಅನುಗ್ರಹ ಆಗ್ತದೆ ಅಂತೇಳಿ ನಾ ಪ್ರಯೋಜನದಿಂದ ಬಂದೆ. ನೀವು ಇವತ್ತಿನ ದಿವಸ ಒಂದು ಹರಟಿ ನೀವೆಲ್ಲ ಬರ್ರಿ ಅಂದ್ರೆ ಬರ್ತೀರೇನು? ಇಲ್ಲ. ಪ್ರಯೋಜನ ಇದು. ಪ್ರವಚನ ಕೇಳಲಿಕ್ಕೆ ಸಿಗ್ತದೆ, ಭಗವಂತನ ಮಹಿಮಾ ಕೇಳಲಿಕ್ಕೆ ಸಿಗ್ತದೆ. ಆದ್ದರಿಂದಾಗಿ ಪ್ರಯೋಜನ ಇಟ್ಟುಕೊಂಡೇನೆ ನಾವು ಕೆಲಸ ಮಾಡ್ತೀವಿ. ಆದರೆ ಪ್ರಯೋಜನವಿಲ್ಲದೆ ಉಪಕಾರ ಮಾಡುವ ಭಗವಂತ. ಆದ್ದರಿಂದ ಅವನನ್ನು ನಾವು ಸ್ಮರಿಸಬೇಕು. ತಂದೆಯನ್ನು ಎಷ್ಟು ಸ್ಮರಿಸ್ತೇವೆ, ತಾಯಿಯನ್ನು ಎಷ್ಟು ಸ್ಮರಿಸ್ತೇವೆ, ಹೆಂಡತಿಯನ್ನು ಎಷ್ಟು ತೆನಿಸ್ತೇವೆ, ಮಕ್ಕಳ ಮೇಲೆ ಏನು ಪ್ರೀತಿ ಮಾಡ್ತೇವೆ, ಇದಕ್ಕಿಂತಲೂ ಅನಂತ ಅನಂತ ಪಾಲು ಭಗವಂತನಲ್ಲಿ ಪ್ರೀತಿ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಈ ಅನರ್ಥ ಶಬ್ದದ ಅರ್ಥ ತಿಳ್ಕೊಳ್ಳಿ. ಏನು ನಮ್ಮಿಂದ ಏನು ಪ್ರಯೋಜನ, ಅವನಿಗೇನು ಲಾಭ ಇದೆ ಹೇಳಿ? ಯಾಕೆಂತಂದ್ರೆ ಪರಮಾತ್ಮ ಆಗಲೇ ಅವ್ರು ಹೇಳಿದಂತೆ ಅಧೀಹಿ, ನಮ್ಮ ಸಲುವಾಗಿ ನೀವು ಅಭ್ಯಾಸ ಮಾಡ್ರಿ ಅಂದ್ರೇನು? ತನ್ನಾಮಕ ತನ್ನ ನಿಯಾಮಕ ತತ್ ಪ್ರಯೋಗ ಮಾಡಿಕೊಂಡು ಪರಮಾತ್ಮ ನಮ್ಮಲ್ಲಿದ್ದುಕೊಂಡು ಮಾಡಿಸ್ತಾನೆ. ನಮ್ಮ ನಿಯಾಮಕನಾಗಿ, ನಮ್ಮ ಪ್ರೇರಕನಾಗಿ, ನಮ್ಮ ಹೆಸರನ್ನು ಇಟ್ಟುಕೊಂಡು. ಈಗ ಪ್ರವಚನ ಶ್ರೀನಿವಾಸಾಚಾರ್ಯ ಹೇಳಲಿಕ್ಕತ್ತಿಲ್ಲ, ಪರಮಾತ್ಮ ಒಳಗಿದ್ದು ತಾನು ನುಡಿದು ನುಡಿಸಿದ ಕೀರ್ತಿ ನಮಗೆ ಕೊಡ್ತಾ ಇದೆ. ಇಲ್ಲದೆ ಇದ್ರೆ ಒಂದು ಕ್ಷಣ ಪ್ರಾಣದೇವರು ನಿಂತರೆ ನಾನು ಕೆಳಗೆ ಬಿದ್ದುಬಿಡ್ತೇನೆ. ಆ ಪ್ರಾಣದೇವರು ಸಹಿತ ಆ ಪರಮಾತ್ಮನ ಆಶ್ರಯ ಇಲ್ಲದೆ ಇದ್ರೆ ಅವರು ನಿಲ್ಲಲಿಕ್ಕೆ ಆಗೋದಿಲ್ಲ. ವಾಗೀಂದ್ರಿಯದಲ್ಲಿ ಆ ವಾಕ್ ಅಭಿಮಾನಿಯಾಗಿರ್ತಕ್ಕಂತಹ ಅಗ್ನಿಯನ್ನ ಇಟ್ಟು ಅಗ್ನಿಗೆ ಪ್ರೇರಕನಾಗಿದ್ದುಕೊಂಡು ಅಗ್ನಿನಾಮಕನಾಗಿ ಪರಮಾತ್ಮ ಶಬ್ದಗಳನ್ನು ಮಾತನಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಈ ಶಬ್ದಗಳು ಹೊರಡ್ತಾ ಇವೆ. ಇಷ್ಟು ಉಪಕಾರ ಯಾರು ಮಾಡ್ತಾರೆ? ನಾವು ಚಿಂತನೆ ಮಾಡಬೇಕು. ಉಪಕಾರ ಮಾಡ್ತಾನೆ ಪರಮಾತ್ಮ ಅಂತಂದ್ರೆ ದೇವರಲ್ಲಿ ಭಕ್ತಿ ಬರ್ತಿ, ಇಲ್ಲದೆ ಬರೋದಿಲ್ಲ. ದೇವರ ಎದುರಿಗೆ ಕುಳಿತುಕೊಂಡು ನಾವು ಬರೀ ಬೇಡ್ತೇವೆ, ಪರಮಾತ್ಮ ನನ್ನ ಮಗನನ್ನು ಪಾಸ್ ಮಾಡು, ನನ್ನ ಮಗಳಿಗೆ ಒಳ್ಳೆ ವರ ತಂದು ಕೊಡು, ನಮ್ಮ ಸೊಸೆ ಗಂಡಸ್ ಮಗ ಆಗಲಿ. ದೇವರ ಹತ್ರ ಬೇಡ್ತೇವೆ ದೇವಾಲಯಕ್ಕೆ ಹೋಗಿ. ಎಂದಾದರೂ ದೇವರ ಎದುರಿಗೆ ಕುಳಿತುಕೊಂಡು ದೇವಾಲಯಕ್ಕೆ ಹೋದಾಗ ಬೇಡ, ನಿಮ್ಮ ಮನೆ ದೇವರ ಎದುರು ಕೂತ್ಕೊಂಡು ಪರಮಾತ್ಮ ನನ್ನನ್ನು ಮನುಷ್ಯನನ್ನೇ ಹುಟ್ಟಿಸಿದೆ, ಎಂಥ ಉಪಕಾರ ಮಾಡಿದ್ದೆ. ಇಲ್ಲಿ ಒಂದು ಇರಿವಿ ಓಡಾಡ್ತದೆ, ಅದನ್ನು ಇರಿವಿ ಮಾಡಿದ್ದನ್ನು ಏನು ಶಾಸ್ತ್ರ ಓದ್ಲಿಕ್ಕೆ ಆಗ್ತಿತ್ತು? ಪರಮಾತ್ಮ ನನಗೆ ಬ್ರಾಹ್ಮಣನಾಗಿ ಹುಟ್ಟಿಸಿದೆ, ಅದಕ್ಕೋಸ್ಕರ ನಾನು ಸಂಧ್ಯಾವಂದನ ಮಾಡಲಿಕ್ಕೆ ಅನುಕೂಲ ಆಯಿತು. ಪರಮಾತ್ಮ ನನಗೆ ಇಂಥ ಒಳ್ಳೆ ಸಂಸ್ಕಾರದ ಮನೆಯಲ್ಲಿ ಹುಟ್ಟಿಸಿದೆ. ಪರಮಾತ್ಮ ನಮಗೆ
ಶ್ರೀಮದಾಚಾರ್ಯಂಥ ಮಹಾಗುರುಗಳನ್ನು ಕೊಟ್ಟು, ಪರಮಾತ್ಮ ನಮಗೆ ಸತ್ಯಾತ್ಮರಂಥ ಗುರುಗಳನ್ನು ಕೊಟ್ಟಿದ್ದಿ, ನಮಗೆ ಮೌಲ್ಯಾಚಾರ್ಯಂಥ ಮಾರ್ಗದರ್ಶಕರನ್ನು ಕೊಟ್ಟಿದ್ದಿ ಅಂತ ಹೇಳಿ ನಾವು ದೇವ್ರ ಮಂದಿ ಎಂದಾದರೂ ಅಂದಿದ್ದೇವೆ? ನಾವೆಲ್ಲ ನನ್ನಿಂದ ಹಿಡ್ಕೊಂಡು ನೀವೇ ವಿಚಾರ ಮಾಡಿ. ದೇವರ ಪೂಜೆ ಕೂತ್ಕೊಂಡಾಗ ಒಂದು ನಿಮಿಷ ಆದರೂ ಕೂಡ ನೀನೇನು ಎಷ್ಟು ಉಪಕಾರ ಮಾಡಿದ್ದಿ, ಪರಮಾತ್ಮ ಮಾಡಿದ ಉಪಕಾರಗಳನ್ನು ನಾವು ನೆನೆಸ್ಲಿಕ್ಕೆ ಆಗೋದಿಲ್ಲ. ಅನಂತ ಅನಂತ ಉಪಕಾರಗಳಿವೆ. ಪ್ರತಿಯೊಂದು ಗ್ರಂಥ ಇದೇ ಉಪಕಾರವನ್ನು ಹೇಳ್ತಾರೆ. ಪರಮಾತ್ಮ ಕೇವಲ ನಮಗೋಸ್ಕರ ತಾನು ತನ್ನ ಮಾಡ್ತಾನೆ. ಮತ್ಸ್ಯಾವತಾರವನ್ನು ತೆಗೆದುಕೊಂಡ, ವೇದಗಳನ್ನು ಉದ್ಧಾರ ಮಾಡಿದ ನಮಗೋಸ್ಕರ. ಅವನಿಗೇನು ಉಪಕಾರ ಆಯಿತು? ಅವನಿಗೇನು ಲಾಭ ಆಯಿತು? ಕೂರ್ಮಾವತಾರ ತೆಗೆದುಕೊಂಡ, ಅಮೃತ ಕೊಡೋದಕ್ಕೋಸ್ಕರ. ಇಲ್ಲದೆ ಇದ್ರೆ ಮಂದಿರ ಪರ್ವತ ಮುಳುಗಿ ಹೋಗ್ತಿತ್ತು. ಅವನಿಗೇನು ಲಾಭ ಸಿಕ್ತು? ಆ ಪರ್ವತ ಬೆನ್ನಲ್ಲಿದ್ದಾಗ ಗರಗರ ಕರೆಸ್ತಿದ್ರೆ ಕೆಳಗೆ ಚೂಪಾಗಿರ್ತಕ್ಕಂಥ ಕಲ್ಲುಗಳೆಲ್ಲ ಶರೀರಕ್ಕೆ ಚೂಸ್ತಿದ್ದು. ಅದು ಕೇವಲ ಅವನಿಗೆ ತುರಿಕೆ ಅಂತ ಅನಿಸ್ತು ಅಂತಕೊಂಡು ವರ್ಣನೆ ಮಾಡ್ತಾರೆ, ಆ ಮಾತು ಬೇರೆ. ಆದರೆ ಅದರಿಂದ ಏನು ಪ್ರಯೋಜನ ಸಿಕ್ತು? ಭೂಮಿ ಉದ್ಧಾರ ಮಾಡೋದ್ರಿಂದ ಅವನಿಗೇನು ಸಿಕ್ತು? ಅವನು ವೈಕುಂಠದಲ್ಲಿದ್ದ, ಅವನಿಗೇನು ಭೂಲೋಕ ಬೇಕಾಗಿರಲಿಲ್ಲ, ಈ ಪೃಥ್ವಿ ಬೇಕಾಗಿರಲಿಲ್ಲ. ಯಾಕೆ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಪೃಥ್ವಿಯನ್ನು ತಂದುಕೊಟ್ಟ? ಪರಮಾತ್ಮ ತಾನು ನೃಸಿಂಹಾವತಾರವನ್ನು ತೆಗೆದುಕೊಂಡ. ಆ ಒಂದು ಕೇವಲ ಬಾಲಕನ ಆ ಒಂದು ಪ್ರಾರ್ಥನೆಗೋಸ್ಕರ, ಅವನ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರ ಪರಮಾತ್ಮ ನರಸಿಂಹಾವತಾರ ತೆಗೆದುಕೊಂಡ. ಅವನಿಗೇನು ಲಾಭ ಆಯಿತು? ಅದೇ ರೀತಿ ಪರಶುರಾಮಾವತಾರ, ರಾಮಾವತಾರ, ಕೃಷ್ಣಾವತಾರ, ಪರಮಾತ್ಮ ಪ್ರತಿಯೊಂದು ಅವತಾರದಲ್ಲಿಯೂ ಕೂಡ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಭಗವಂತನಲ್ಲಿ ಭಕ್ತಿ ಬರಬೇಕು, ಏಕಾಗ್ರತೆ ಬರಬೇಕು. ಎಲ್ಲರೂ ಹೆಚ್ಚಿನ ಜನ ಫೋನ್ ಮಾಡಿ ಕೇಳ್ತಾರೆ, ಆಚಾರ್ಯ ಬಹಳ ಪ್ರಯತ್ನ ಮಾಡ್ತಾ ಇದ್ದೀವಿ, ಏಕಾಗ್ರತೆ ಬರ್ತಾ ಇಲ್ಲ. ಯಾಕೆ ಏಕಾಗ್ರತೆ ಯಾಕೆ ಬರೋದಿಲ್ಲ? ಎದುರಿಗೆ ಇದ್ದ ದೇವರು ಮಾಡಿದ ಉಪಕಾರ ನಾವು ಸ್ಮರಿಸೋದಿಲ್ಲ. ಈಗ ಉದಾಹರಣೆಗೆ ಫಾರಿನ್ ಇರ್ತಕ್ಕಂಥ ಮಕ್ಕಳನ್ನು ವಿಚಾರ ಮಾಡ್ಕೋತ ಹಂಗಾಯ್ತು ಹಿಂಗಾಯ್ತು ಎಷ್ಟು ತಾಸುಗಟ್ಟೆ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ. ಏನೋ ಒಂದು ಸ್ವಲ್ಪ ಉಪಕಾರ ಮಾಡಿರ್ತಾರೆ. ಅವ್ರಿಗಿಂತ ಅನಂತ ಪಾಲು ಉಪಕಾರ ಮಾಡಿದ ದೇವರನ್ನ ಆ ರೀತಿಯಾಗಿ ನೆನೆಸ್ತೇವೆ ನಾವು. ಆ ರೀತಿಯಾಗಿ ನೆನೆಸ್ರಿ ಅಂತ ಹೇಳೋದಕ್ಕೋಸ್ಕರ ವಿಷ್ಣು ಸಹಸ್ರನಾಮದಲ್ಲಿ ಅನರ್ಥ ಅಂತ ತಿಳ್ಕೊಂಡಂತ ಶಬ್ದವನ್ನು ದೇವರಿಗೋಸ್ಕರ ಇಟ್ಟು ನೋಡಿ, ನಿಮಗೋಸ್ಕರ, ನಿಮಗೆ ಕಲಿಸುವುದಕ್ಕೋಸ್ಕರ. ಮರ್ತ್ಯಾವತಾರಸ್ತು ಈ ಮರ್ತ್ಯ ಶಿಕ್ಷಣ. ಪರಮಾತ್ಮ ಎಷ್ಟು ಅವತಾರ ತೆಗೆದುಕೊಂಡು ಬರ್ತಾನೆ, ನಮ್ಮ ಮಧ್ಯದಲ್ಲಿರ್ತಾನೆ, ಅನೇಕ ರೀತಿಯಾಗಿರ್ತಕ್ಕಂತಹ ಸಹಾಯವನ್ನು ಮಾಡ್ತಾನೆ, ನಮ್ಮ ಶತ್ರುಗಳನ್ನು ಕೊಂದು ಬಿಡ್ತಾನೆ, ಆ ನಂತರ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ನಮಗೆ ಮಾರ್ಗದರ್ಶನ ಮಾಡ್ತಾನೆ. ಇಂಥ ಪರಮಾತ್ಮನ ಉಪಕಾರವನ್ನು, ರಾಮನ ಕಥೆ ಬರೀ ಕಥೆ ಕೇಳಬಾರ್ದು. ರಾಮನಿಂದ ನಮಗೇನು ಉಪಕಾರ ಆಯಿತು, ಕೃಷ್ಣನಿಂದ ನಮಗೇನು ಉಪಕಾರ ಅದ ಇವತ್ತಿನ ದಿವಸ. ಗೀತಾ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತಂದ್ರೆ ವಿಚಾರ ಮಾಡ್ರಿ, ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು. ವೇದವ್ಯಾಸರು ಭಾಗವತ ರಚನೆ ಮಾಡಿದ್ದಿಲ್ಲ ಅಂತಂದ್ರೆ ನಮಗೆ ಸರಿಯಾದ ಮಾರ್ಗದರ್ಶನ ಆಗ್ತಿತ್ತೇನೋ. ಶ್ರೀಮದಾಚಾರ್ಯ ಅವತಾರ ಮಾಡಿದ್ದಿಲ್ಲ ಅಂತ ತಿಳ್ಕೊಂಡಂತಂದ್ರೆ. ಆದ್ದರಿಂದ ಗುರು ಹಿರಿಯರಲ್ಲಿ ಭಕ್ತಿ ಬರಬೇಕು ಅಂತ ತಿಳ್ಕೊಂಡಂತಾರೆ, ಅವ್ರ ಉಪಕಾರವನ್ನು ಸ್ಮರಿಸ್ತಾರೆ. ಉಪಕಾರವನ್ನು ಸ್ಮರಿಸದೇ ಹೊರತು ಆ ಭಗವಂತನ ಬಗ್ಗೆ ಏಕಾಗ್ರತೆ ಬರೋದಿಲ್ಲ. ಕಲ್ಪನೆ ಮಾಡಿಕೊಳ್ಳಿ, ನಿಮಗೆ ಇವತ್ತಿನ ದಿವಸ ಮನೆಯಲ್ಲಿ ಅಡಿಗೆ ಅಕ್ಕಿ ಬೆಳೆ ತರಲಿಕ್ಕೆ ಒಂದು ಪೈಸಾನೂ ಇಲ್ಲ. ಅಷ್ಟರಲ್ಲಿ ನಿಮ್ಮ ಮನೆಗೆ ಒಂದು ಮನಿ ಆರ್ಡರ್ ಬರ್ತದೆ, 100 ರೂಪಾಯಿಯನ್ನು 200 ರೂಪಾಯಿ ಬಂತು.
ಯಲ್ಪ ದೇವ್ರು ಕಳಿಸ್ಕೊಟ್ಟ, ಎಷ್ಟು ಅನುಕೂಲ ಆಯಿತು ಅಂತ ತಿಳ್ಕೊಂಡು ಅಂತ ಹೇಳಿ ಅದನ್ನ ಊಟ ಮಾಡ್ತೇವೆ. ಮತ್ತು ಇನ್ನೊಮ್ಮೆ ಬಂತು ಮನೆ ಆಡ 3 ಸರ್ತಿ ಬಂತು, ಯಾರಪ್ಪ ಕಳಿಸ್ಲಿಕ್ಕತ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಮನೆಯಾಡ್ರ ಕೆಳಗೆ ಅವ್ರದ್ದು ಕೆಳಗೆ ನೋಡಿದ್ರೆ ಏನು ಬರೋದಿಲ್ಲ, ಹೆಸರು ಬರೋದಿಲ್ಲ, ಏನು ಬರೋದಿಲ್ಲ, ಸಹಿ ಮಾಡಿಲ್ಲ. ನಾವು ಪ್ರಾಮಾಣಿಕರಾಗಿದ್ರೆ ಏನು ಮಾಡ್ತೀವಿ, ಪೋಸ್ಟ್ಮ್ಯಾನ್ಗೆ ಹೇಳ್ತೀವಿ ಎಲ್ಲಿಂದ ಬರ್ಲಿಕ್ಕೆ ನೋಡಪ್ಪ ಅಂತ ತಿಳ್ಕೊಂಡು. ಯಾಕಂದ್ರೆ ಕಳಿಸಿದವ್ರು ಹಿಂದಿನ ಬಾಜುಲ್ದೆ, ಈಗ ಯಾರು ಮನೆಯಾಡ್ರೆ ಕಳಿಸ್ತಂಗಿಲ್ಲ, ಯಾರು ಇದನ್ನ ಫೋನ್ ಪೇ ಮಾಡ್ತಾರ ಮಾತು ಬೇರೆ. ಇಂತಹ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಅವಾಗ ಏನಾಗ್ತೀವಿ, ಎಲ್ಲಿಂದ ಯಾರು ಕಳಿಸ್ಲಿಕ್ಕತ್ತಾರಪ್ಪ ಅಂತ ತಿಳ್ಕೊಂಡು ಪೋಸ್ಟ್ ಆಫೀಸಿಗೆ ಹೋಗ್ತೀವಿ. ಯಾವ್ರಿಂದ ಬರ್ಲಿಕ್ಕತ್ತದ, ಕಳಿಸಿದವ್ರು ಯಾರು, ಹೆಸರೇನು, ಅವ್ರ ಅಡ್ರೆಸ್ ಏನು. ಯಾಕಂದ್ರೆ ಅವ್ರು ಉಪಕಾರ ಮಾಡಿ ನಾವು ಮನುಷ್ಯರಾಗಿದ್ದರೆ, ಮನುಷ್ಯತ್ವ ನಮ್ಮಲ್ಲಿ ಇದ್ದರೆ ಇದೆಲ್ಲ ಮಾಡ್ತೀವಿ. ಅವನಿಗೆ ಹೋಗಿ ಅರ್ಥ ತೊಗೊಂಡು ಅವ್ನ ಫೋನ್ ಮಾಡ್ಕೊಂಡು ಅಡ್ರೆಸ್ ತೊಗೊಂಡು ಪತ್ರ ಬರೆದು ಕೃತಜ್ಞತೆ ಅರ್ಪಣೆ ಮಾಡ್ತೀವಿ, ನಾವು ಒಂದು ಮನುಷ್ಯರಾಗಿದ್ದರೆ. ಇದೇ ಪ್ರಶ್ನೆ ನಮಗೆ. ಒಂದು ಮನೆಯಾಡು ಅಥವಾ 4 ಸರ್ತಿ ಕಳಿಸಿದ ವ್ಯಕ್ತಿಗೋಸ್ಕರ ನಾನು ಈ ರೀತಿಯಾಗಿ ಚಿಂತನೆ ಮಾಡೋ ಅವನು ಹುಡುಕಿ ಇದು ಮಾಡ್ತಿದ್ರೆ ಈ ಪರಮಾತ್ಮನ ಬಗ್ಗೆ ನಮಗೆ ಯಾಕೆ ಬರೋದಿಲ್ಲ? ಈ ಪರಮಾತ್ಮ ಇಷ್ಟೆಲ್ಲ ನನಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, 24 ತತ್ವಗಳನ್ನು ಕೊಟ್ಟಿದ್ದಾನೆ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲವನ್ನೂ ಕೊಟ್ಟಿದ್ದಾನೆ, ಪ್ರತಿ ಕ್ಷಣದಲ್ಲಿ ಉಪಕಾರ ಮಾಡ್ತಾ ಇದ್ದಾನೆ ಅಂತನ್ನೋದನ್ನು ನೀವು ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ 2-3 ತಾಸು ಓದೋದು ನಿಮಗೆ ಗೊತ್ತಾಗೋದು. ಅದಕ್ಕೋಸ್ಕರ ಅನರ್ಥ ಶಬ್ದ ನೆನಪಿರಬೇಕು, ಎಲ್ಲ ಶಬ್ದ ನೆನಪಿರಬೇಕು, ವಿರುದ್ಧ ಇದ್ದ ಶಬ್ದ ಒಮ್ಮೆಲೆಗೆ ನೆನಪಿರುತ್ತೆ. ಅದಕ್ಕೋಸ್ಕರ ಅನರ್ಥ ಶಬ್ದ ಚಿಂತನೆ ಮಾಡಬೇಕು. ಆದರೆ ಇಷ್ಟೇ ಅರ್ಥ ಏನು, ಏನಾದ್ರೂ ನಮಗೆ ಸಂಶಯ ಉಳಿತು. ಏನು ಸಂಶಯ ಇದೆ? ಪ್ರಯೋಜನ ಮನೋದ್ದೇಶ ನಮ್ಮಂದೋಪಿ ಪ್ರವರ್ತತೆ. ಭಗವಂತನಿಗೆ ಏನಾದರೂ ಪ್ರಯೋಜನ ಇರಲಿಕ್ಕೆ ಬೇಕು. ಆದ್ರೆ ಭಾಗವತ ಕೂಡ ಹೇಳ್ತದೆ ಪ್ರಯೋಜನ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯತ್ರ ತ್ರಿಸರ್ಗೋ ಮೃಷ, ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಮಾಡ್ತಾನೆ, ಭೂತ ಸೃಷ್ಟಿ ಮಾಡ್ತಾನೆ, ಮನುಷ್ಯ ಸೃಷ್ಟಿ ಮಾಡ್ತಾನೆ, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಂಥ ಎಲ್ಲ ಮಾಡ್ತಾನೆ, ಎಲ್ಲ ದೇವತೆಗಳಿಗೆ ಅವತಾರ ಕೊಡ್ತಾನೆ, ಎಲ್ಲವನ್ನು ಮಾಡ್ತಾನೆ. ಪ್ರಯೋಜನ ಇಲ್ಲದೆ ಯಾವುದೂ ಪ್ರವೃತ್ತಿ ಆಗೋದಿಲ್ಲ. ಇದು ನಮ್ದು ನಿಶ್ಚಯ ಅದ, ಇದಕ್ಕೆ ನಮ್ಗೆ ಸಮಾಧಾನ ಮಾಡಿ. ಅದಕ್ಕೋಸ್ಕರ ನಾವು ಟೀಕಾಕೃತ್ಪಾದರು ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ. ಟೀಕಾಕೃತ್ಪಾದರು ಸುಧಾದಲ್ಲಿ ಹೇಳ್ತಾರೆ, ಹೌದು ಪ್ರಯೋಜನ ಇದೆ ಅಂತ ಹೇಳ್ತಾರೆ. ಏನು ಪ್ರಯೋಜನ ಇದೆ? ಅವನಿಗೆ ಪ್ರಯೋಜನ ಇಲ್ಲ, ನಮಗೆ ಪ್ರಯೋಜನ ಇದೆ. ಈ ಪ್ರಯೋಜನಕ್ಕಾಗಿ ಪರಮಾತ್ಮ ಸೃಷ್ಟಿ ಮಾಡ್ತಾರೆ. ಅದಕ್ಕೋಸ್ಕರ ಶ್ರೀಮನ್ ನ್ಯಾಯಸೂತ್ರದಲ್ಲಿ ಆತ್ಮ ಪ್ರಯೋಜನಾರ್ಥಾಯ ಸ್ಪೃಹಾಂ ಶ್ರುತಿರ್ ಅವಾಸ್ಯತ ಅವಾರಯತಂತಿಕೊಂಡಂತನ್ನು ವ್ಯಾಖ್ಯಾನ ಮಾಡುವಾಗ ಪರ್ಯ ಪ್ರಯೋಜನಾರ್ಥಂತೂ ಅಂಗೀಕುರುವತೆಯವ ಇತಿಶೇಷ ನ್ಯಾಯಸುರ. ಪ್ರಯೋಜನ ಅದ ಇಲ್ಲ ಅಂತಾನೆ, ನಿಮ್ಮ ಪ್ರಯೋಜನ ಇದ್ರೆ ಪ್ರವೃತ್ತಿ ಅಂತ ಬೇಕಲ್ಲ, ಅದ ಅವನಿಗಿಲ್ಲ, ನಮಗೆ ಪ್ರಯೋಜನ. ನಮ್ಮ ಪ್ರಯೋಜನಕ್ಕೋಸ್ಕರ ಇಷ್ಟೆಲ್ಲವನ್ನು ಪರಮಾತ್ಮ ಮಾಡ್ತಾನೆ. ಅದರಲ್ಲಿಯೂ ಕೂಡ ಶ್ರುತಿರಪಿ ಆತ್ಮಕಾಮಸ್ಯ ಇತಿ ಹೇತುಗರ್ಭ ವಿಶೇಷಣಂ ಪ್ರಯೋಂಜಾನ ಆತ್ಮ ಪ್ರಯೋಜನ ಸ್ಪೃಹಾಮೇವ ಆಕ್ಷಿಪತಿ ಪರಪ್ರಯೋಜನ ಸ್ಪೃಹಾಂ ಅಭ್ಯುಪೈತಿ. ಹೌದು, ಪರಮಾತ್ಮನಿಗೆ ಪ್ರಯೋಜನ ಇಲ್ಲ, ಆದರೆ ನಿಮ್ಗೆ ಪ್ರಯೋಜನ ಇಲ್ಲದೆ ಪ್ರವೃತ್ತಿ ಆಗೋದಿಲ್ಲ ಅಂತಂದ್ರೆ ಪ್ರಯೋಜನ ಅದ. ನಮ್ಮ ಪ್ರಯೋಜನಕ್ಕೋಸ್ಕರ ಪರಮಾತ್ಮ ಕೆಲಸ. ಆದ್ದರಿಂದಾಗಿ ಯತ್ರ ತ್ರಿಸರ್ಗೋ ಮೃಷಾಂತಿ ಗುಣಂತನ್ನುವುದರಲ್ಲಿ ಸಂದರ್ಭದಲ್ಲಿ ಯತ್ರ ಇತಿ ವಿಶೇಷಣ ನ ಅನ್ಯತ್ರ ಏಷಃ ತ್ರಿಸರ್ಗಃ ವಿಷ್ಣೋಸ್ತು ವೃತ ಲೋಕಸ್ಯ ಚ ಅವೃತ. ತಂತ್ರ ಭಾಗವತ ಉದಾಹರಣೆ ಕೊಟ್ಟು ಹೇಳ್ತಾರೆ, ಈ ಸಂಪೂರ್ಣ ಸೃಷ್ಟಿ ಪ್ರಯೋಜನ ಇಲ್ಲ ಅಂತಕೊಂಡಂತನ್ನೋ ಮಾತೇನು ಬಂತು, ಅವನಿಗೆ ಪ್ರಯೋಜನ ಇಲ್ಲ, ಆದರೆ ಎಲ್ಲ ಜೀವರಿಗೂ ಪ್ರಯೋಜನ. ಆದ್ದರಿಂದ ಪ್ರಯೋಜನ ಮನೋದ್ದೇಶ ನಮ್ಮಂದೋಪಿ ಪ್ರವರ್ತತೆ ಅಂತನೂ ನಿಮ್ಮ ಪ್ರಶ್ನೆಗೂ ಉತ್ತರ ಸಿಕ್ಕ. ಅದರ ಜೊತೆಯಲ್ಲಿ ಅರ್ಥ ಅಂತ ತಿಳ್ಕೊಂಡಂತ ಹೇಳಿದ್ರೆ, ಅರ್ಥ ಶಬ್ದಕ್ಕೆ ಕಾಮನ ಅಂತ ಅರ್ಥ.
ಭಗವಂತನಿಗೆ ಯಾವ ಪಡೆಯುವ ಇಚ್ಛೆ ಇಲ್ಲ. ಇಚ್ಛಾ ಚೈವ ಕ್ರೀಡೆಯಾವಸ್ಯ ನ ಫಲಾಯ ಯಥೋ ವಿಭೋಃ ಅಥೋ ಬಾಹ್ಯಾರ್ಥ ಕಾಮೋಪಿ ನಿಷ್ಕಾಮ ಇತಿ ಕಥ್ಯತೆ. ಪರಮಾತ್ಮನಿಗೆ ತನಗೆ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ನಮ್ಮ ಪ್ರಯೋಜನ ಸಲುವಾಗಿ ವಿಚಾರ ಮಾಡ್ತಾನೆ. ಹೌದು, ಸೃಷ್ಟಿ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಸೋ ಕಾಮಯತ ಬಹುಶ್ಯಾಂ ಪ್ರಜಾ ಏತಿ ಸತಪೋ ಅತಪ್ಯತ. ಪರಮಾತ್ಮನಿಗೆ ನಿಷ್ಕಾಮ ಅಂತ ಕರಿತೀರಿ, ಆದರೆ ಸಹ ಅಕಾಮಯತ ಅಂತ ತಿಳ್ಕೊಂಡು ಬರ್ತದೆ. ಹೌದು, ತನ್ನ ಸಲುವಾಗಿ ಬಯಸದೆ ಇನ್ನೊಬ್ಬರ ಸಲುವಾಗಿ ಬಯಸುವುದು ಅದು ನಿಷ್ಕಾಮ ಅಂತ ಅನಿಸ್ಕೊಳ್ತದೆ, ನಿಷ್ಕಾಮ ಕರ್ಮ. ಯಾಕಂದ್ರೆ ಈಗಿನ ಕಾಲಕ್ಕೆ ಈ ವ್ಯಾಖ್ಯಾನ ಬರೀತಕ್ಕಂಥ ಆಧುನಿಕರು ಏನು ಹೇಳ್ತಾರೆ, ಕಾಮ ಇಚ್ಛಾ ಇಲ್ಲದೆ ಇದ್ರೆ ಪ್ರವೃತ್ತಿನೇ ಆಗೋದಿಲ್ಲ, ನಿಷ್ಕಾಮ ಕರ್ಮ ಯಾಕೆ ಸಾಧ್ಯತೆ ಇದೆ? ಕರ್ಮ ಅಂದಮೇಲೆ ಕಾಮನೇ ಇರಬೇಕು, ಇಲ್ಲದೆ ನಿಷ್ಕಾಮ ಕರ್ಮ ಶಬ್ದ ಹುಟ್ಲಿಕ್ಕೆ ಸಾಧ್ಯವಿಲ್ಲ. ಕಾಮ ಅಂದಮೇಲೆ ಇಚ್ಛಾ, ಕಾಮ ಇದ್ದಾಗ ನಿಷ್ಕಾಮ ಬರ್ತದೆ. ಯಾವಾಗ ಪ್ರವೃತ್ತಿ ಇದ್ದಾಗ ಅಪ್ರವೃತ್ತಿಯ ಬಗ್ಗೆ ಅದು ವಿಚಾರ ಬರ್ತದೆ, ಭಾವ ಇದ್ದಲ್ಲಿ ಅಭಾವ ಬರ್ತದೆ. ಇಂಥ ಸಂದರ್ಭದಲ್ಲಿ ಅದಕ್ಕೋಸ್ಕರ ಹೌದು ಅದ ಕಾಮ ಅದ, ಭಗವಂತನಿಗಿಲ್ಲ, ನಮ್ಮ ಸಲುವಾಗಿ ಕಾಮ. ಇಂಥ ಭಗವಂತ ಎಂಥ ಉಪಕಾರ ಮಾಡ್ತಾನೆ ಅಂತ ತಿಳ್ಕೊಂಡಂತನ್ನೋದನ್ನು ಮಹಾಭಾರತ ತಾತ್ಪರ್ಯದ ಆರಂಭದಲ್ಲಿ ಹೇಳ್ತಾರೆ. ಆಸೀದುದಾರ ಗುಣವಾರಿದಿರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕಃ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರ್ಗತ ಸ್ವರತೋಪಿ ಚ. ಸೃಷ್ಟಿಯ ಆದಿಯಲ್ಲಿ ಅನಂತ ಗುಣಗಳಿಂದ ಯುಕ್ತನಾಗಿರ್ತಕ್ಕಂಥ ಶ್ರೀಹರಿ, ಯಾವನ ಗುಣಗಳ ಕಲ್ಪನೆಯೂ ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ ಅಂತ ಅಪ್ರಮೇಯ, ಎಲ್ಲರಿಗಿಂತಲೂ ಶ್ರೇಷ್ಠ, ಅತ್ಯಂತ ಅದ್ಭುತ ಇರ್ತಕ್ಕಂಥ ವ್ಯಕ್ತಿ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಲಕ್ಷ್ಮೀದೇವಿಗೆ ವಿಶೇಷವಾದ ರೀತಿಯಲ್ಲಿ ಆನಂದವನ್ನು ಕೊಡ್ತಾ ಅವಳನ್ನು ತನ್ನ ಆಲಿಂಗನದಲ್ಲಿ ಇಟ್ಟುಕೊಂಡು ಪರಮಾತ್ಮ ಇದ್ದ. ಅವನು ಇರುವುದತ್ತಲ್ಲ, ಆರಾಮಾಗಿದ್ದ. ಒಂದು ದಿವಸ ಎಲ್ಲ ಹೇಳೋದಲ್ಲ, ಬ್ರಹ್ಮದೇವ್ರು 100 ವರ್ಷ ತನಕ ಇದ್ದ. ಆದರೆ ಪರಮಾತ್ಮನದು ಸ್ವಕಾಮ ಇಲ್ಲ, ಪರಕಾಮ. ನಮ್ಮ ಸಲುವಾಗಿ ಪರಮಾತ್ಮ ನಮ್ಮ ಸಲುವಾಗಿ ಇಷ್ಟು ಅವನ ಮನಸ್ಸಿನಲ್ಲಿ ತುಡಿತದಲ್ಲ, ಇವರಿಗೆ ಉಪಕಾರ ಮಾಡಬೇಕು, ಇವರಿಗೆ ಅನುಕೂಲ ಮಾಡಿಕೊಡ್ಬೇಕು, ಇವರಿಗೆ ಸೃಷ್ಟಿಗೆ ತರಬೇಕು. ಅದನ್ನೇ ಹೇಳ್ತಾರೆ ಆಚಾರ್ಯರು, ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ ಭೂತಿ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರಮಾನ ಮಿನೇತ ಶಾಂತಿ. ಪರಮಾತ್ಮ ನಮ್ಮ ಪ್ರಯೋಜನಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ. ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ವ್ಯಕ್ತಿ ಯಾವ ಪ್ರಯೋಜನ ಇಟ್ಟುಕೊಳ್ಳದೆ ನಮಗೆ ಉಪಕಾರ ಮಾಡ್ತಿದ್ದ ಅಂತಂದ್ರೆ, ಇಂಥ ಉಪಕಾರ ಪರಮಾತ್ಮನ ನಂತರ ಗುರುಗಳು ಮಾತ್ರ ಮಾಡ್ತಾರೆ. ಉಳಿದವರು ಯಾರು ಮಾಡ್ತಾರೆ? ತಂದೆ ತಾಯಿ ಮಾಡಂಗಿಲ್ಲ. ಗುರುಕುಲದಲ್ಲಿ ಗುರುಗಳು ಗುರುಪತ್ನಿಯರು ಏನೊಂದು ನಿರ್ವ್ಯಾಜ ಪ್ರೀತಿ ಮಾಡ್ತಾರೆ, ಅಲ್ಲಿ ಭಗವಂತನ ಪ್ರೀತಿ ಕಂಡು ಬರ್ತದೆ. ಅವರಿಂದ ನಮಗೇನು ಪ್ರಯೋಜನ ಇರೋದಿಲ್ಲ. ಅವರಿಗೆ ಕೀರ್ತಿ ಬಂದಿರ್ತದೆ, ಪಾಂಡಿತ್ಯ ಇರ್ತದೆ, ಅನುಕೂಲತೆಗಳಿರ್ತದೆ. ನಮಗೆ ಕಲಿಸಿದ್ರು ಅಷ್ಟೇ, ಕಲಿಸದೇ ಇದ್ರು ಅಷ್ಟೇ, ನಮ್ಮ ಕಾಳಜಿ ತೊಗೊಂಡ್ರು ಅಷ್ಟೇ, ತಗೊಳ್ಳೋದ್ರೆ ಇಷ್ಟು ಅವ್ರಿಗೇನು ಅದರಿಂದ ಏನು ಪ್ರಯೋಜನ ಇಲ್ಲ. ಆದರೆ ಪರಮಾತ್ಮನ ಒಂದು ಪ್ರೇರಣೆಯಿಂದ ಒಂದು ಏನು ತಂದೆ ತಾಯಿ ನಿರ್ವಿಶೇಷ ಅವರನ್ನಕ್ಕಿಂತಲೂ ಹೆಚ್ಚಾಗಿ ಏನು ಮಾಡ್ತಾರೆ, ಪರಮಾತ್ಮ ಗುರುಗಳಲ್ಲಿ ನಿಂತು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಅವರನ್ನು ಗುರುಗಳ ಭಕ್ತಿಯನ್ನು ಮಾಡುವಂತೆ ಕೊಂಡಂತಂದು ಶಾಸ್ತ್ರ ಬರ್ತಾರೆ. ಅದು ಅನುಭವಿಸಿದವರಿಗೆ ಗೊತ್ತು. ಗುರುಗಳು ಮತ್ತು ಗುರುಪತ್ನಿಯರು ಏನು ಪ್ರೀತಿ ಮಾಡ್ತಾರೆ, ನಮಗೋಸ್ಕರ ಏನು ಕಷ್ಟಪಡ್ತಾರೆ, ಆಮೇಲೆ ಏನು ಪ್ರಯೋಜನ ಇರೋದಿಲ್ಲ. ಮತ್ತೆ ತಿರುಗಿ ನಾವೇ ಏನಾದ್ರು ಕೊಡ್ರಿ ಅಂತ ಕೇಳ್ತೀವಿ, ನಾವೇನು ಕೊಡ್ಲಿಕ್ಕಾಗೋದು. ಅದನ್ನು ನಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಕಾಣ್ತೇವೆ, ಗುರುಗಳಲ್ಲಿ ಮಾತ್ರ. ಹೇಳಿ, ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರಿಗೆ ಊರೂರು ತಿರುಗ್ತಾರೆ, ಅವ್ರಿಗೇನು ಪ್ರಯೋಜನ? ಒಂದೇ ಕಡೆಗಿದ್ದು
ಆ ಪರಮಾತ್ಮನೇ ಪೂಜೆ ಮಾಡಿದ, ಬ್ರಹ್ಮದೇವರು ಪೂಜೆ ಮಾಡಿದ, ರಾಮದೇವರನ್ನು ಪೂಜೆ ಮಾಡ್ತಾ ಆನಂದದಿಂದ ಕೊಡ್ಬೋದು, ಸುಧಾಪಾಠ ಹೇಳ್ಕೊತ ಒಂದೇ ಕಡೆ ಆರಾಮಾಗಿರ್ಬಹುದು, ಅತ್ಯಂತ ಸುಖದಿಂದ ಅವರು ಇರಲಿಕ್ಕೆ ಸಾಧ್ಯತೆ ಇದೆ. ಆದರೂ ಯಾಕೆ ಊರಿರ್ತಿರುತ್ತೆ? ಭೂತೆ ನಿಜಾಶ್ರಿತ ಜನಸ್ಯ, ಜನರು ಉದ್ಧಾರ ಆಗಬೇಕು. ನಾನು ಕೊಡ್ತಕ್ಕಂತಹ ಮುದ್ರಾದಿಂದ ಅವರ ಪಾಪಗಳು ದೂರ ಆಗಬೇಕು, ನಾನು ಕೊಡುವ ಮಂತ್ರಾಕ್ಷತೆಯಿಂದ ಅನೇಕ ಅವರ ಕಷ್ಟಗಳು ದೂರ ಆಗಬೇಕು. ಈ ರೀತಿಯಾಗಿ ಗುರುಗಳ ಚಿಂತನೆ ಮಾಡಿ. ಅದನ್ನು ನಮ್ಮ ಮನಸ್ಸು ಬಹಳ ವಿಕೃತ. 4 ಮಂದಿ ಕೂತಾಕ್ಷಣಕ್ಕೇನೆ ಆ ಸ್ವಾಮಿಗಳು ಹಿಂಗ, ಈ ಸ್ವಾಮಿಗಳು ಹಿಂಗ, ಈ ಆಚಾರ್ಯ ಹಿಂಗ, ಇದನ್ನೇ ಟೀಕಾ ಮಾಡ್ತೇವೆ ಹೊರತು ಅವ್ರು ಏನು ಉಪಕಾರ ಮಾಡ್ತಾ ಇದ್ದಾರೆ, ನಮಗೋಸ್ಕರ ಏನು ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ, ಕೇವಲ ನಮಗೋಸ್ಕರ, ತಮಗೋಸ್ಕರ ಅಲ್ಲ. ಈ ಅನರ್ಥ ಚಿಂತನೆ ವ್ಯವಹಾರಕ್ಕೆ ತಪ್ಪಾಗ್ತದೆ. ಆದರೆ ಈ ಅನರ್ಥ ಪ್ರಯೋಜನವಿಲ್ಲದೆ ಅವರು ನಮಗೆ ಮಾಡ್ತಕ್ಕಂತಹ ಒಂದು ವಿಶೇಷ ಉಪಕಾರ ಅಂತಿಕೊಂಡಂತೇನಿದೆ ಅದನ್ನು ನಾವು ಇಟ್ಕೊಳ್ಬೇಕು ಅಂತ. ಆದ್ದರಿಂದಾಗಿ ಕೇವಲ ನಮ್ಮ ಪ್ರಯೋಜನಕ್ಕೋಸ್ಕರ ಪರಮಾತ್ಮ ಇಂತಹ ಅದ್ಭುತವಾದ ಉಪಕಾರವನ್ನು ನಮ್ಮ ಮೇಲೆ ಮಾಡ್ತಾನೆ. ಬೇಕಾದ್ರೆ ನೀವೇ ತಂತ ವಿಚಾರ ಮಾಡಿರಿ, ಒಂದು ತಿಂಗಳು ಕೂತು ವಿಚಾರ ಮಾಡಿರಿ, ನಮ್ಮಿಂದ ಭಗವಂತನಿಗೇನು ಲಾಭ? ಯಾಕೆ ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟ? ಯಾಕೆ ಭೂಮಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇಟ್ಟ? ಅವನಿಗೇನು ಬೇಕಾಗಿತ್ತು? ನಮಗೋಸ್ಕರ ಇಟ್ಟ. ಒಂದು ಬೀಜ ಬಿತ್ತಿದ್ರೆ ತೆನೆಯಲ್ಲಿ 600-800 ಬೀಜ ಯಾಕೆ ಕೊಡ್ತಾನೆ? ಅವನಿಗೇನು ಪ್ರಯೋಜನ ಅದು? ನಮಗೆ ಬೇಕಾದಂಥ ನೀರು ಯಾಕೆ ಕೊಡ್ತಾನೆ? ಬೇಕಾದಷ್ಟು ಮಳೆಯನ್ನು ಸುರಿಸಿ ನೀರು ಯಾಕೆ ಕೊಡ್ತಾನೆ? ಇದನ್ನ ಪ್ರತಿಕ್ಷಣ ದಿನಕ್ಕೆ ಒಂದು 10 ನಿಮಿಷ ಭಗವಂತ ನಮಗೇನು ಕೊಟ್ಟಿದ್ದಾನೆ, ನಮ್ಮ ಗುರುಗಳು ನಮಗೇನು ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ಏನು ಕೊಟ್ಟಿದ್ದಾರೆ ಅಂತ ವಿಚಾರ ಮಾಡ್ರಿ. ನಮ್ಮಲ್ಲಿ ಕೃತಜ್ಞತೆ ಬರದೇ ಇದ್ದರೆ ಅವಾಗ ನಾವು ಮನುಷ್ಯರೇ ಅಲ್ಲ, ನಾವು ಮನುಷ್ಯರ ಲೆಕ್ಕಕ್ಕೆ ಬರಂಗಿಲ್ಲ. ಇನ್ನು ಅರ್ಥ ಶಬ್ದಕ್ಕೆ ಅಭಿಧೇಯ, ವಸ್ತು, ಪ್ರಯೋಜನ, ನಿವೃತ್ತಿ ಇತ್ಯಾದಿ ಅನೇಕ ಅರ್ಥಗಳಿವೆ. ಅರ್ಥೋಭಿಧೇಯವೋ ರೈವಸ್ತು ಪ್ರಯೋಜನ ನಿವೃತ್ತಿ. ಆದ್ದರಿಂದಾಗಿ ನವಿದ್ಯತೆ ಅರ್ಥ ನಿವೃತ್ತಿ ಯಸ್ಯ ಸಹ ಅನರ್ಥ. ಅಂದರೆ ಭಗವಂತನಿಗೆ ನಾಶ ಇಲ್ಲ, ಭಗವಂತನಿಗೆ ಲಯ ಅಂತ ಅನ್ನೋದಿಲ್ಲ, ನಿತ್ಯನಾಗಿರ್ತಕ್ಕಂಥ ಭಗವಂತ. ಆದ್ದರಿಂದ ಅವನಿಗೆ ಅನರ್ಥ ಅಂತ ತಿಳ್ಕೊಂಡಂತ ಹೇಳಿಸರು. ಇದೇ ಅರ್ಥದಲ್ಲಿ 597ನೇ ವಿಷ್ಣು ಸಹಸ್ರನಾಮದ ನಾಮ ಅನಿವರ್ತಿ. ಅನರ್ಥ ಅಂದ್ರು ಒಂದೇ, ಅನಿವರ್ತಿ ಅಂತಂದ್ರು ಕೂಡ ಒಂದೇ. ಆದ್ದರಿಂದಲೇ ನದೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನಃ ಪರಮಂತಮಾಪ ಅಂತನ್ನುವಕ್ಕೆ ತತ್ವಪ್ರದೀಪದಲ್ಲಿ ವ್ಯಾಖ್ಯಾನ ಬರೆಯುತ್ತಾ ತ್ರಿವಿಕ್ರಮ ಪಟ್ಟಾಚಾರ್ಯ ಹೇಳ್ತಾರೆ, ಹೇ ವಿಷ್ಣು ದೇವ ತೇ ಮಹಿಮ್ನಃ ಸೀಮಾನಂ ಜಾಯಮಾನೋ ನ ಪ್ರಾಪ್ನೋತಿ ಜಾತೋ ನಾಪ ಜನಿಷ್ಯಮಾನು ನಾಪ್ಯತೆ. ಅಂಥ ಅತ್ಯದ್ಭುತ ಅಂತ ಪದಾರ್ಥದಿಂದದ ನೀನು ನಾಶ ಅಂತನೂ ಸರ್ವಥಾ ಇಲ್ಲ. ಅಥವಾ 3ನೇ ಅರ್ಥ ಅನರ್ಥ ಶಬ್ದಕ್ಕೆ ಇತರವತ್ ಅಮುಖ್ಯ ವೃತ್ತಿಯ ಅಭಿಧೇಯ ನ ಭವತಿ. ಅಭಿಧೇಯ ಹೆಸರು ಅಂತದ ಅರ್ಥ ಶಬ್ದಕ್ಕೆ. ಇತರರಂತೆ ಪರಮಾತ್ಮ ಅಮುಖ್ಯ ವೃತ್ತಿಯಿಂದ ಕರೆಯಲ್ಪಡೆಯೋದಿಲ್ಲ, ಪರಮ ಮುಖ್ಯ ವೃತ್ತಿಯಿಂದಲೇ ಕರೆಯಲ್ಪಡಿತಾನೆ. ಪರಮಾತ್ಮ ಎಲ್ಲಾ ಶಬ್ದಗಳು ಕೂಡ ಭಗವದ್ವಾಚಿಯಾಗಿವೆ. ಹೇಗಾಗ್ತದೆ ಅಂತಿಕೊಂಡಂತಂದ್ರೆ ಶಬ್ದಗಳಲ್ಲಿ ರೂಢ, ಯೌಗಿಕ, ಯೋಗರೂಢ, ಮಹಾರೂಢ, ಮಹಾಯೋಗ. ಸುಧಾದಲ್ಲಿ ಹೇಳ್ತಾರೆ ಒಂದು ಕಡೆಯಲ್ಲಿ ರೂಢೋ, ರೂಢಯೋಗೋ, ಮಹಾರೂಢೋ, ಮಹಾಯೋಗೋ, ಮಹಾರೂಢಯೋಗ, ರೂಢೋಪಚಾರಿ, ರೂಢಲಕ್ಷಣೋಪಚಾರಿ ಲಕ್ಷಣ ಇತಿ ಶಬ್ದವೃತ್ತಿ ಭೇದಾತ್ ರೂಢಿಪೂರ್ವಕತ್ವೇನ ಮಹಾಯೋಗ ವೃತ್ಯ ಪರಮೇಶ್ವರೇ ಅಖಿಲ ಶಬ್ದ ವ್ಯುತ್ಪತ್ತಿ ಉಪಪತ್ತಿ. ಎಲ್ಲ ಶಬ್ದ ಅನರ್ಥ ಶಬ್ದದಿಂದ ಪರಮಾತ್ಮ ಈ ರೀತಿಯಾಗಿ ಹೇಳ್ಪಡ್ತಾನೆ ಅಂತಕೊಂಡಂತದಕ್ಕೋಸ್ಕರ ಇದೆ. ಭಗವಂತನಿಗೆ
ಅರ್ಥ ಶಬ್ದಕ್ಕೆ ವಸ್ತು ಅಂತ ಇರ್ತದೆ, ಮ್ಯಾಟರ್, ಒಂದು ವಸ್ತು ಅಂತ ಇರ್ತದೆ. ಆದರೆ ಪರಮಾತ್ಮ ಇತರ ವಸ್ತು ವಿಲಕ್ಷಣ, ಆದ್ದರಿಂದಾಗಿ ನ ಅನರ್ಥ. ಇತರ ವಸ್ತುಗಳಂತೆ ಅವನು ಇಲ್ಲ, ಇತರ ವಸ್ತು ವಿಲಕ್ಷಣನಾದ್ದರಿಂದಾಗಿ ಭಗವಂತನಿಗೆ ಅನರ್ಥ ಅನರ್ಥ ಅಂತ ತಿಳ್ಕೊಂಡು ಹೆಸರು ಬರ್ತದೆ. ಆ ನಂತರ ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ. ಆಗಲೇ ಹೇಳಿದಂತೆ ಪರಮಾತ್ಮನಿಗೆ ಪ್ರಯೋಜನ ಇಲ್ಲ. ಅದಕ್ಕೆ ಭಗವದ್ಗೀತಾದಲ್ಲಿ ಒಂದು ಅದ್ಭುತವಾದಂತಹ ಸಂದರ್ಭ ಬರ್ತದೆ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ಅವಿರುದ್ಧವಾದ ಕಾಮನಾಗಿದ್ದೇನೆ ಅಂತ ಕೊಂಡಂತೆ. ಅಂದ್ರೆ ಅರ್ಥ ಏನು? ಎಲ್ಲಿ ಕಾಮನೆ ಇರ್ತದೆ, ಪ್ರಾಯಶಃ ಕಾಮನೆ ಧರ್ಮದಿಂದ ನಮ್ಮನ್ನು ದೂರ ಮಾಡ್ತದೆ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಬರೀತಾರೆ, ಪ್ರಾಯೋ ಹಿ ಕಾಮಿತಾ ಅರ್ಥ ಧರ್ಮಂ ಅನ್ಯು ಹರಿ ಪುನಃ ನ ಧರ್ಮ ಹಾನಿಕೃತ. ನ ಹಾನಿಕೃತ. ಪರಮಾತ್ಮ ಕಾಮನಾಗಿ ಧರ್ಮ ವಿರುದ್ಧೋ ಕಾಮೋತೋ ವಿಷ್ಣುರ್ಭೂತೇಣ ಸಂಸ್ಥಿತ. ಧರ್ಮ ಅವಿರುದ್ಧ ಕಾಮ ಅಂತಕೊಂಡು ಅರ್ಥ ಏನು? ಉಪಕಾರ, ಜಗತ್ತಿಗೆ ಮಾಡ್ತಕ್ಕಂಥ ಉಪಕಾರ ಕಾಮನೆ. ಈ ಕಾಮನ ಎಂದಿಗೂ ಧರ್ಮಕ್ಕೆ ಹಾನಿಕರವಲ್ಲ, ಅತ್ಯಂತ ಉಪಕಾರಕವಾಗಿರ್ತಕ್ಕಂಥ ವಿಶಿಷ್ಟತೆ. ಅಥವಾ ಧರ್ಮ ಅರ್ಥ ಶಬ್ದಕ್ಕೆ ಹಣ ಅಂತಕೊಂಡೆ ಧನ ಅಂತ ಹೆಸರಿದೆ. ಅರ್ಥಶಾಸ್ತ್ರ ಇದನ್ನ ಹಣ ಅಂತ ಹೆಸರಿದೆ. ಪರಮಾತ್ಮ ಹೇಗಿದ್ದಾನೆ ಅಂತಕೊಂಡಂತಂದ್ರೆ ಎಂದಿಗೂ ಖರ್ಚು ಆಗದ ಸಂಪತ್ತಿ ಉಳ್ಳವನಾಗಿದ್ದ. ಯಾಕೆ ಮುಂದೆ ಬರ್ತದೆ? ನಿಧಿ ಅವ್ಯಯ, ಅವ್ಯಯ ನಿಧಿ. ಪರಮಾತ್ಮ ಅಂತ ಸಂಪತ್ತಿ ಎಂದಿಗೂ ಮುಗಿಯೋದಿಲ್ಲ, ಖರ್ಚು ಮಾಡಿದಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಆದ್ದರಿಂದ ಭಗವಂತನಿಗೆ ನಿಧಿರವ್ಯಯ ಅರ್ಥ ಅಂದ್ರೆ ಧನ ಅಂತ ಅರ್ಥ. ಅಥವಾ ಅನರ್ಥ ಅಂತ ತಿಳ್ಕೊಂಡಂತಂದ್ರೆ ಒಟ್ಟು ಸಂಪೂರ್ಣವಾಗಿ ನಾಶಪಡಿಸೋದು ಅಂತ ಅರ್ಥ. ಅಯೋಗ್ಯಾನಾಂ ಅನರ್ಥ ಪ್ರದಾತೃತ್ವಾತ್ ಅನರ್ಥ. ಸತ್ಯಸಂಧರು ವ್ಯಾಖ್ಯಾನವನ್ನು ಬರೆಯುವಾಗ ಹೇಳ್ತಾರೆ, ಪರಮಾತ್ಮನಿಗೆ ಅನರ್ಥ ಅಂತ ಇಷ್ಟೆಲ್ಲ ಅನರ್ಥ ಮಾಡ್ತಾನೆ. ಹೌದು, ಮಾಡ್ತಾನೆ ಪರಮಾತ್ಮ. ಅನರ್ಥ ಬಹಳ ಅನರ್ಥದ ಕೆಲಸ ಮಾಡ್ತಾನೆ. ಯಾಕೆ? ದೈತ್ಯರಿಗೆ ಅನರ್ಥ ಮಾಡ್ತಾನೆ, ಸಜ್ಜನರಿಗೆ ಉಪಕಾರ ಮಾಡ್ತಾನೆ, ದೈತ್ಯರಿಗೆ ಅವ್ರು ಕೊಂದು ಹಾಕ್ತಾನೆ, ಇದು ಮಾಡ್ತಾನೆ, ಅನ್ನಂತ ಸಮಸ್ಯೆ ಕಳಿಸ್ತಾನೆ. ಎಲ್ಲ ಇರ್ತಕ್ಕಂಥ ಕ್ರಮದಲ್ಲಿ ಪರಮಾತ್ಮ ಆ ರೀತಿಯ ಉಪಕಾರವನ್ನು ಮಾಡ್ತಾನೆ. ಅಥವಾ ಅನರ್ಥ ಶಬ್ದಕ್ಕೆ ಮುಖ್ಯ ಪ್ರಾಣದೇವರಿಗೆ ವಿಶೇಷವಾದ ಪ್ರವೃತ್ತಿ ಕ್ರೀಡಾ ಅನ್ನಂಚ ದದಾತಿ ಇತಿ ಅನರ್ಥ. ರ ಅಂತಿಕೊಂಡಂತಂದ್ರೆ ಪ್ರತಿ ಕ್ರೀಡಾ ಭಾರತಿ ಜ್ಞಾನ ರೂಪತ್ವ ಸಂದರ್ಭದಲ್ಲಿ ಬಂದಿದೆ. ಥ ಅಂದ್ರೆ ಅನ್ನ, ಅನಾಯ, ಅನ್ನ ಅಂದ್ರೆ ವಾಯುದೇವರು ಎಲ್ಲ ಪ್ರೇರಣೆ ಮಾಡ್ತಾರೆ. ಅನಾಯ ವಾಯವೇ ರಂ ತಂಚ ದದಾತಿ ಇತಿ ಅನರ್ಥ. ವಾಯುದೇವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರವೃತ್ತಿಯನ್ನುಂಟು ಮಾಡ್ತಾನೆ. ಅವರಿಗೆ ಬೇಕಾದ ಅನ್ನ ಅಂತಿಕೊಂಡಂತಂದ್ರೆ ಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನರ್ಥ ಅಂತ ತಿಳ್ಕೊಂಡಂತ ಹೆಸರು. ಅಂದ್ರೆ ಪರಮಾತ್ಮ ಎಷ್ಟು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ. ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಅವನ ಉಪಕಾರ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡ್ರೆ ನಡೆಯೋದಿಲ್ಲ. ಅವನ ಉಪಕಾರ ತಪ್ಪಿತು, ಎಲ್ಲ ಮುಗಿತು. ಸುಮಾರು 3 ವರ್ಷದ ಹಿಂದೆ ಅಮೆರಿಕಾದಲ್ಲಿ ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಒಂದು ಕಾನ್ಫರೆನ್ಸ್, ಅದರಲ್ಲಿ ಜರ್ಮನ್ನಲ್ಲಿ ಎಲ್ಲರಿಗಿಂತ ಹೆಚ್ಚು ಹಾರ್ಟಿನ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ
ಹಾರ್ಟ್ ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಲೆಕ್ಚರ್ ನಿಂತಿದ್ದ. ಹಾರ್ಟ್ ಫೇಲ್ ಆಯಿತು, ಕೆಳಗೆ ಬಿದ್ದು ಹೋಗ್ಬಿಟ್ಟ. ತನ್ನ ಹಾರ್ಟ್ ಫೇಲ್ ಉಳಿಸ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಪರಮಾತ್ಮನ ಇಚ್ಛೆ ತಪ್ಪಿತು, ಆ ಸೆಕೆಂಡ್ ಮುಗಿದು. ಎಲ್ಲಿವರೆಗೂ ಭಗವಂತನ ಇಚ್ಛೆ ಇದೆ ನಾವು ಇರ್ತೀವಿ, ಅಲ್ಲಿವರೆಗೂ ಇಲ್ಲದೆ ಇರೋದಿಲ್ಲ. ಅಷ್ಟೇ ಅಲ್ಲ, ಪರಮಾತ್ಮ ಪ್ರಳಯ ಕಾಲದಲ್ಲಿಯೂ ಕೂಡ ಇರ್ತಕ್ಕಂಥ ವ್ಯಕ್ತಿ. ಆದ್ದರಿಂದ ಅವನು ಸರ್ವೋತ್ತಮ. ಸರ್ವೋತ್ತಮ ಯಾರು? ಎಲ್ಲರಿಗಿಂತ ಮೊದಲು ಇದ್ದು ಎಲ್ಲವನ್ನು ನಡೆಸ್ತಕ್ಕಂಥವನು ಉತ್ತಮ ವ್ಯಕ್ತಿ. ಅನರ್ಥ ಶಬ್ದಕ್ಕೆ ಪ್ರಳಯ ಕಾಲದಲ್ಲಿಯೂ ಪ್ರಳಯೋದಕದಲ್ಲಿಯೂ ಕೂಡ ಪರಮಾತ್ಮ ತಾನು ವಿಶೇಷವಾಗಿರ್ತಕ್ಕಂಥ ಪ್ರವೃತ್ತಿ ಉಳ್ಳವನಾಗಿರ್ತಾನೆ. ಆದ್ದರಿಂದ ಸರ್ವೋತ್ತಮ. ಅನಿತಿ ಪ್ರಳಯೋದಕೆ ಇತಿ ಅನಹ. ಪ್ರಳಯೋದಕದಲ್ಲಿಯೂ ಕೂಡ ಪರಮಾತ್ಮ ತಾನು ತನ್ನ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾನೆ. ಆದ್ದರಿಂದ ಅವನಿಗೆ ಅನಹ ಅಂತ ಹೆಸರು. ಅರಂ ಅಲಂ ಥಂ ಅನ್ನಂ ಯಸ್ಯ ಸಹ. ಅರ್ಥ ಅನರ್ಥ. ಪ್ರಳಯ ಕಾಲದಲ್ಲಿಯೂ ಕೂಡ ಪರಮಾತ್ಮ ವಿಶೇಷವಾದ ರೀತಿಯಲ್ಲಿ ಇದ್ದುಕೊಂಡು ಮುಂದಿನ ಸೃಷ್ಟಿಗೋಸ್ಕರ ತಾನು ನಮಗೋಸ್ಕರ ಉಪಕಾರವನ್ನು ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಇತ್ತು. ಇಲ್ಲ ಪ್ರಳಯದ ಕಾಲದಲ್ಲಿ ಆ ಪ್ರಳಯದ ನೀರಿನಲ್ಲಿ ಪರಮಾತ್ಮ ಇರ್ತಾನೆ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಏನಪ್ಪ ಅಂತ ಕೇಳಿದ್ರೆ ಛಾಂದೋಗ್ಯ ಉಪನಿಷತ್ತು ಪ್ರಮಾಣ ಹೇಳ್ತದೆ. ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನೀತಿ ಶಾಂತ ಉಪಾಸೀತ ಅನ್ನುವ ಛಾಂದೋಗ್ಯ ಉಪನಿಷತ್ತಿನ ಒಂದು ಮಂತ್ರ. ತಚ್ಚ ಬ್ರಹ್ಮ ಜಲಾನ್ ಸಾಕ್ಷಾತ್ ಯೋಸು ವಿಷ್ಣು ಜಲೆ ಅನಿತಿ. ಅದಕ್ಕೋಸ್ಕರ ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಸದ್ಗುಣ ಅಂತನ್ನುವ ಗ್ರಂಥಕ್ಕೆ ಒಂದು ಸದ್ಗುಣ ಅಂತ ಒಂದು ಗ್ರಂಥ ಇದೆ. ಆನೀದವಾತಂ ಇತಿ ಯಂ ವೇದವಾಕ್ ಅವದತ್ ಸ್ಫುಟಂ ಅಪ್ರಕೇತೇತು ಸಲಿಲೆ ಬ್ರಹ್ಮ ನಾರಾಯಣೋಯ್ ಸಹ ಇತಿ ಶಾಂತ ಉಪಾಸೇತ. ಪರಮಾತ್ಮನನ್ನು ಈ ರೀತಿಯಾಗಿ ವಿಶೇಷವಾದ ರೀತಿಯಲ್ಲಿ ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದಾಗಿ ಭಗವಂತನ ಉಪಕಾರ ಎಷ್ಟಿದೆ, ಎಷ್ಟು ಕ್ರಮದಿಂದ ಇದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಪರಮಾತ್ಮನನ್ನು ಸತತವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ, ಒಂದು ನಿಮಿಷವೂ ಬಿಡದೆ ಪ್ರಾರ್ಥನೆ ಮಾಡ್ತಕ್ಕಂಥ ವ್ಯಕ್ತಿ ವಾಯುದೇವರು. ಆದ್ದರಿಂದಾಗಿ ಅನರ್ಥ ಅಂತಿಕೊಂಡಂತಂದ್ರೆ ಒಂದು ಕ್ಷಣವೂ ಬಿಡದೆ ಭಗವಂತನನ್ನ ಎಲ್ಲ ಕಾಲದಲ್ಲಿಯೂ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿ. ಯಾಕೆ? ಆ ಪರಮಾತ್ಮ ಅವನಲ್ಲೇ ಇದ್ಕೊಂಡಿದ್ದಾನೆ. ಅವನು ಸಾಕ್ಷಾತ್ತಾಗಿ ವಾಯುದೇವರಲ್ಲಿದ್ದಾನೆ. ವಾಯುದೇವರಲ್ಲಿದ್ದು ಸಂಪೂರ್ಣವಾಗಿರುತ್ತೆ, ನಮಗೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ. ಷಟ್ಪ್ರಶ್ನೋಪನಿಷತ್ತಲ್ಲಿ ಕತೆ ಬರ್ತದೆ. ಪರಮಾತ್ಮ ವಿಚಾರ ಮಾಡಿದಂತೆ ನಾನು ಈಶ್ವರ ಕೋಟೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿ, ಉಳಿದವರೆಲ್ಲರೂ ಕೂಡ ಜೀವಕೋಟೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದಾಗಿ ಜೀವಕೋಟೆಯವರು ನನ್ನನ್ನು ಡೈರೆಕ್ಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಯಾರಾದರೂ ಒಂದು ಮುಖಾಂತರ ಕಾಂಟ್ಯಾಕ್ಟ್ ಮಾಡಬೇಕು. ಯಾರ ಮುಖಾಂತರ ಅವರು ನನ್ನ ಉಪಾಸನೆ ಮಾಡ್ಲಿಕ್ಕೆ ಅನುಕೂಲವಾಗ್ತಾರೆ ಅಂತ ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ಅಂತ ಹೇಳಿ ಪರಮಾತ್ಮ ವಿಚಾರ ಮಾಡಿದ್ನಂತೆ. ಪರಮಾತ್ಮ ವಿಚಾರ ಮಾಡೋದು ಅಂತ ತಿಳ್ಕೊಂಡಂತಂದ್ರೆ ಸಂಕಲ್ಪ ಅಂತ ಅರ್ಥ. ಗೊತ್ತಿಲ್ಲ, ವಿಚಾರ ಮಾಡಿ ನಿರ್ಣಯ ಮಾಡಬೇಕು, ಮೊದಲು ಗೊತ್ತಿರಲಿಲ್ಲ, ಇವೆಲ್ಲ ಅಲ್ಲ. ಸಂಕಲ್ಪ, ಭಗವಂತನ ಸಂಕಲ್ಪ. ಪರಮಾತ್ಮ ಏನು ಸಂಕಲ್ಪ ಮಾಡಿದ ಅಂತ ತಿಳ್ಕೊಂಡಂತಂದ್ರೆ ನಾನು ವಾಯುದೇವರಲ್ಲಿ ಇದ್ದು ಭಗವಂತನ ಉಪಾಸನೆ ಮಾಡ್ತೇನೆ. ಅದಕ್ಕೋಸ್ಕರವೇ ನಮಗೆ ಡೈರೆಕ್ಟ್ ಆಗಿ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತ ಇದೇ ಕ್ರಮ. ಈ ಕ್ರಮನ ಯಾವಾಗ ನೆನ್ಪಿಟ್ಟುಕೊಳ್ಬೇಕು. ಎಲ್ಲೇ ಹೋಗಲಿ, ಗುಡಿ ಹೋದಾಕ್ಷಣಕ್ಕೇನೆ ಮೊದಲು ಹನುಮಂತ ದೇವರನ್ನು ಸ್ಮರಣೆ ಮಾಡಿ
ಅವರ ಹೃದಯದಲ್ಲಿ ಭಗವಂತನನ್ನು ಕಾಣಬೇಕು. ಇದನ್ನ ನಮ್ಮ ಮಠದಲ್ಲಿ ಪ್ರತ್ಯಕ್ಷವಾಗಿ, ಅದಕ್ಕೋಸ್ಕರ ನಮ್ಮ ಮಠದಲ್ಲಿ ದೇವರನ್ನು ಪೂಜೆ ಮಾಡುವಾಗ ಸ್ವಾಮಿಗಳು ಬಾಜು ಕೊಡಂಗಿಲ್ಲ, ಎದುರು ಕೊಡ್ತಾರೆ. ದೇವ್ರ ಎದುರಿಗೆ ಭಾಳ ಮಂದಿ ಕೇಳ್ತಾರೆ, ದೇವ್ರ ಎದುರು ಸ್ವಾಮಿಗಳು ಕೂತಿರ್ತಾರೆ, ನಮ್ಗೆ ದೇವರೇ ಕಾಣಿಸಂಗಿಲ್ಲ, ಎದುರಿಗೆ ಕೊಡಬೇಕು, ಬಾಜುಕ್ಕೆ ಕೊಡಬಾರ್ದು ಅಂತ ತಿಳ್ಕೊಂಡು. ನಮ್ಮಲ್ಲಿ ಒಂದು ನಿಯಮ ಇದೆ, ನಾವಾಯು ರಾಮ ಪೂಜಕ. ಪರಮಾತ್ಮನ ಎದುರಿಗೆ ಕೂತುಕೊಳ್ಳುವ ಒಂದು ಅಧಿಕಾರ ಇರತಕ್ಕಂಥ ವ್ಯಕ್ತಿ ವಾಯುದೇವರಿಗೆ ಮಾತ್ರ. ಅದಕ್ಕೆ ನಾವು ಕೂಡ ದೇವರಿಗೆ ನಮಸ್ಕಾರ ಎದುರಿಗಿಂದ ಡೈರೆಕ್ಟ್ ನಮಸ್ಕಾರ ಮಾಡಬಾರ್ದು, ಬಲಕಿನಿಂದ ನಮಸ್ಕಾರ ಮಾಡಬೇಕು. ಯಾಕೆ? ಎದುರಿಗೆ ಪ್ರಾಣದೇವರು ಇರ್ತಾರೆ, ಅವ್ರಿಗೆ ಕಾಲ ಆಗ್ತದೆ. ಬಹಳ ಮಂದಿ ಗೊತ್ತಿರೋದಿಲ್ಲ. ದೇವಾಲಯಕ್ಕೆ ಹೋದಾಗ ಭಗವಂತನ ಬಲಕಿನಿಂದ, ಅಂದ್ರೆ ನಮ್ಮ ಎಡಕಿನಿಂದ ನಾವು ಭಗವಂತನ ನಮಸ್ಕಾರ ಮಾಡಬೇಕು. ಈ ಕಡೆಯಿಂದ ಮಾಡ್ಲಿಕ್ಕೆ ಬರೋದಿಲ್ಲ, ಹಿಂದಿನಿಂದ ಕೆಲವರು ಹಿಂದೂ ನಮಸ್ಕಾರ ಮಾಡ್ತಿರ್ತಾರೆ. ಶಾಸ್ತ್ರದಲ್ಲಿ ನಿಷೇಧ ಮಾಡ್ಯಾರ, ಹಿಂದೆ ನಮಸ್ಕಾರ ಮಾಡಬಾರ್ದು ಅಂತ ತಿಳ್ಕೊಂಡು. ಎಷ್ಟೋ ಜನರು ಭಾವನಾದಿಂದ ಹಿಂದಿನ ಬಾದು ಹೋಗಿ ಹಿಂದಿನ ಗೋಡಿ ನಮಸ್ಕಾರ ಮಾಡ್ಕೋತಿರ್ತಾರೆ. ಇಲ್ಲ, ಬಂದು ಕೇವಲ ಬಲಕ್ಕಿನ ಭಾಗದಿಂದಲೇ ಭಗವಂತ ನಮಸ್ಕಾರ ಮಾಡಬೇಕು ಅಂತೇಳಿ ಧರ್ಮಶಾಸ್ತ್ರ. ಎದುರಿಗೆ ಮಾಡಬಾರ್ದು ಅಂತ ತಿಳ್ಕೊಂಡು ವಾಯುದೇವರು ಎದುರಿಗಿರ್ತಾರೆ ಅಂತ ತಿಳ್ಕೊಂಡು. ಆದ್ದರಿಂದಾಗಿ ಉಪಾಸನಾ ಕ್ರಮ ಹೇಗೆ ಅಂತ ತಿಳ್ಕೊಂಡು ಅಂತಂದ್ರೆ, ಸತ್ಯಾತ್ಮ ತೀರ್ಥರನ್ನ ನೆನೆಸಿ ಅವರ ಹೃದಯ ಮಂದಿರದಲ್ಲಿ ಅಲ್ಲಿ ವಾಯುದೇವರಿದ್ದಾರೆ ಅಂತ ತಿಳ್ಕೊಂಡು ಸ್ಮರಿಸಿ, ಆ ವಾಯುದೇವರ ಹೃದಯದಲ್ಲಿ ಮೂಲರಾಮ್ ದೇವರು ಇದ್ದಾರೆ ಅಂತನ್ನುವ ಉಪಾಸನ ನಾವು ಮಠಕ್ಕೆ ಹೋದಾಗ, ಪೂಜೆಗೆ ಹೋದಾಗ ಈ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಮಾಡಬೇಕು ಅಂತ ತಿಳ್ಕೊಂಡಂತಕ್ಕಂಥದ್ದು ನೀವು ಹೇಳ್ತೀರ, ನಾವು ಮಾಡೋಣೇನು? ಇದು ಪ್ರಮಾಣ ಏನು? ಅರ್ಧೇನು? ಇದರ ಪ್ರಮಾಣ ಸತ್ಯಪ್ರಮೋದರು ನಮ್ಗೆ ತೋರಿಸ್ಕೊಟ್ರು. ಸತ್ಯಪ್ರಮೋದ ಒಂದ್ಸರ್ತಿ ಹೈದರಾಬಾದ್ನಲ್ಲಿ ಸತ್ಯಪ್ರಮೋದ ತೀರ್ಥಪಾಂಗಳವರಿದ್ರು. ಆ ನಂತರ ಅವರು ಪೂಜೆ ಆಗಿತ್ತು, ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಈಗೇನು ಉತ್ತರ ಮಠದ ಮುಖಂಡರು ಅವ್ರ ತಂದೆ ವೇದವ್ಯಾಚಾರ್ಯ ಅಂತಿದ್ರು, ಪಗಡಲ್ ವೇದವ್ಯಾಚಾರ್ಯ. ಅವ್ರಿಗೆ ಊರಿಗೆ ಹೋಗ್ಬೇಕಾಗಿತ್ತು. ಆನಂತರ ಬಂದು ಸ್ವಾಮಿಗಳ ಹತ್ರ ಬಂದರು, ನಮಸ್ಕಾರ, ಊರಿಗೆ ಹೋಗ್ಬೇಕಾಗಿತ್ತು. ಸ್ವಾಮಿಗಳು ಅಂತ ಅಕ್ಷತೆ ಕೊಟ್ಟರು. ನನಗೆ ಅದಕ್ಕೆ ಹೋಗಿ ಅಲ್ಲೇ ಎದುರಿಗೆ ನಾನಿದ್ದೇನು ಸ್ವಲ್ಪ ಬಹುಶಃ ವಿದ್ಯಾಶ್ರಮ ಚರಿತ್ರೆ ಗೊತ್ತಿಲ್ಲ, ನೆನಪಿಲ್ಲ ನನಗೆ. ಅವ್ರಿನ್ನೂ ಸಣ್ಣವರಿದ್ದರು. ಆಗ ಅವರು ನಮಸ್ಕಾರ ಮಾಡಿದ ಕ್ಷಣಕ್ಕೆ ಆಯಿತು. ಆಮೇಲೆ ಹೋಗಿ ದಿವಾಂಡ್ರಿಗೆ ಏನು ಮಾತಾಡಿದರು. ದಿವಾಂಡ್ರು ಸ್ವಾಮಿಗಳು ಕೇಳುವಂತೀವಿ. ಅವ್ರು ಸ್ವಾಮಿಗಳ ಹತ್ರ ಬಂದು, ಇಲ್ಲ ಮತ್ತು ದಿವಾಂಡ್ರಿಗೆ ಕೀರಿ ತೆಗೆದ್ರು, ರಾಮದೇವ್ರ ನಮಸ್ಕಾರ ಮಾಡಿ ಹೋಗ್ತೀನಿ. ನಂಗೆ ನಮಸ್ಕಾರ ಮಾಡಿ ಅಲ್ಲ, ಅದೇ ರಾಮದೇವ್ರ ನಮಸ್ಕಾರ ಹೋಗಿ. ರಾಮದೇವರಿಗೆ ಡೈರೆಕ್ಟ್ ನಮಸ್ಕಾರ ಮಾಡಿ ನನಗೆ ಅಧಿಕಾರ ಇಲ್ಲ. ಇದು ಸತ್ಯಪ್ರಮೋದ ತೀರ್ಥರು ಸ್ಪಷ್ಟವಾಗಿ ಹೇಳಿದರು. ಆಮೇಲೆ ನಾವು ಕೇಳಿದಾಗ ಅವ್ರು ಹೇಳಿದ್ರು, ಹೌದು, ಸ್ವಾಮಿಗಳ ಮುಖಾಂತರ ಹೃದಯ ಮಂದಿರದಲ್ಲೇ ನೀವು ರಾಮದೇವರನ್ನು ಕಾಣಬೇಕೇ ಹೊರತು ಡೈರೆಕ್ಟ್ ಆಗಿ ರಾಮದೇವರನ್ನ ನಿಮಗೆ ಕಾಣಲಿಕ್ಕೆ ಅಧಿಕಾರ ಇಲ್ಲ. ಯಾಕೆ? ವಾಯುದೇವರ ಮುಖಾಂತರವೇ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಇನ್ನು ವಾಯುದೇವರ ಹತ್ರ ಹೋಗ್ಬೇಕಾಗಿದೆ, ನಾವು ಗುರುಗಳ ಮುಖಾಂತರ ಹೋಗ್ಬೇಕು. ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾದ ಗೋಲಕಗಳ ಬಗ್ಗೆ ನೀವೆಲ್ಲ ಪೂಜಾ ಸಂದರ್ಭದಲ್ಲಿ ಕೇಳಿರ್ತೀರಿ. ಆದ್ದರಿಂದಾಗಿ ವಾಯುದೇವರ ಮುಖಾಂತರವೇ, ಯಾಕೆ? ಸತತವಾಗಿ ಪ್ರಾರ್ಥನೆ ಮಾಡತಕ್ಕಂಥವ್ರು ವಾಯುದೇವರು. ಆದ್ದರಿಂದ ಅನರ್ಥ ಪರಮಾತ್ಮ ಮುಖ್ಯ ಪ್ರಾಣೇನ ಅರ್ಥ್ಯತೆ ಸರ್ವದಾ ಅರ್ಥ್ಯತೆ ಇತಿ ಅನರ್ಥ. ಸತ್ಯಸಂಧ ತೀರ್ಥರು ಈ ಅರ್ಥವನ್ನ ನಮಗೆ ಕೊಟ್ಟಿದ್ದಾರೆ. ಇನ್ನು ಯಹ ಧನಂ ಅರ್ಥಯತೆ ತೇನ ನಿರ್ವ್ಯಾಜತೆಯ ನೈವ ಪ್ರಾರ್ಥಯತೆ ಇತಿ ಅನರ್ಥ. ನಾವೆಲ್ಲರೂ ಪ್ರಯೋಜನ ಇಟ್ಟುಕೊಂಡೇನೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀವಿ. ಆದರೆ ಪ್ರಯೋಜನವಿಲ್ಲದೆ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ವಾಯುದೇವರ ಮಾತ್ರ.
ಇಂಥ ವಾಯುದೇವರಿಂದ ಪರಮಾತ್ಮ ಅದಕ್ಕೆ ನಿರ್ವ್ಯಾಜಾಂ ನಿಶ್ಚಲಾಂ ಅಂತಕ್ಕಂಥ ವಾಯುಸ್ತುತಿಯಲ್ಲಿ ಇಂಥ ಒಂದು ಯಾವುದೇ ಪ್ರಯೋಜನ ಬಯಸದೆ ನಿಶ್ಚಲವಾದ ನಿರ್ವ್ಯಾಜವಾದ ಭಕ್ತಿಯನ್ನು ನಾನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಮಾತರ್ಮೆ ಮಾತರಿಶ್ವನ್ ಅಂತಕೊಂಡು ನಮ್ಮ ಶ್ಲೋಕದಲ್ಲಿ ಈ ವಿವರಣೆ ಬಂದಿದೆ. ಈ ರೀತಿಯಾಗಿ ಪರಮಾತ್ಮನಿಗೆ ಅನರ್ಥ ಅನರ್ಥ ಅಂತ ತಿಳ್ಕೊಂಡು ಅಥವಾ ಜ್ಞಾನಿಭಿ ಫಲಾಪೇಕ್ಷೆಯ ನ ಅರ್ಥತೆ ಐತಿ ಅನರ್ಥ. ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದಾರೆ, ಯಾರು ಗುರುಗಳ ಸೇವೆಯನ್ನು ಮಾಡಿದ್ದಾರೆ, ಯಾರು ಆಚಾರ್ಯರ ಗ್ರಂಥಾದಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ, ಪುನಃ 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 ಕೇಳಿ ಭಗವಂತನ ಹತ್ತಿರ ಏನು ಕೇಳಲಿಕ್ಕೆ ಹೋಗ್ಬೇಡಿ, ಅನುಗ್ರಹ ಮಾಡುವಂತ ಇಷ್ಟೇ ಕೇಳಿ. ಈ ರೀತಿಯಾಗಿ ಜ್ಞಾನಿಗಳು ಭಗವಂತನ ಮಾಡ್ತಾರೆ. ಜ್ಞಾನ ಭಗವಂತನ ಹತ್ರ ನನ್ನ ಮಕ್ಕಳನ್ನ ಪಾಸ್ ಮಾಡು, ನಮ್ಮ ಸೊಸೆ ಗಂಡಸ ಮಕ್ಕಳಾಗಲಿ, ಆನಂತರ ನನ್ನ ಮಗಳಿಗೆ ಚಲೋ ವರ ಸಿಗಲಿ, ಅಷ್ಟು ಪ್ರಮೋಷನ್ ಸಿಗಲಿ, ಈ ರೀತಿಯಾಗಿ ಯಾರು ಜ್ಞಾನಿಗಳು ಎಂದಿಗೂ ಭಗವಂತನ ಹತ್ರ ಕೇಳೋದಿಲ್ಲ. ಅಲ್ಲ, ನಾವು ಅನ್ಬೋದು ನಮಗೆ ಅತ್ಯಂತ ಅವಶ್ಯಕತೆ ಇದೆ. ಈಗ ಅದು ಆಯ್ತಂದ್ರೆ ಮುಂದೆ ನಾವು ಸ್ವಲ್ಪ ದೇವರನ್ನ ಉಪಾಸನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದಂತ ಬಹಳ ಮಂದಿ ತಕರಾರು. ಆಚಾರ್ಯ ಸಮಸ್ಯೆಗಳವರಿ, ಈ ಸಮಸ್ಯೆಗಳು ಮುಗಿದು ಹೋದು ಅಂತ ತಿಳ್ಕೊಂಡಂತಂದ್ರೆ ನಾವು ನಿಶ್ಚಿಂತರಾಗಿ ನಿಮ್ಮ ಹತ್ರ ಪಾಠಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸಮಸ್ಯೆಗಳವರಿ ಬರ್ಲಿಕ್ಕೆ ಆಗಂಗಿಲ್ಲ ಅಂತ ತಿಳ್ಕೊಂಡ. ಇದಕ್ಕೆ ಒಂದೇ ಪ್ರಶ್ನೆ ಉತ್ತರ. ಒಬ್ಬ ಸಮುದ್ರ ದಂಡಿಗೆ ಹೋಗ್ಬೋದು, ದಿನಾಲು ಮುಂಜಾನೆ 10 ಗಂಟೆ ಕೂಡ್ತಿದ್ದ, ಸಂಜೆನಾಗ 6 ತನಕ ಕೂಡ್ತಿದ್ದ, ಮತ್ತೆ ತಿರುಗಿ ಬರ್ತಿದ್ದ. ಈಗ 1-2 ತಿಂಗಳಾಯ್ತು. ದಿನಾಲು ಅಲ್ಲಿಂದ ನೌಕೆ ಬೇರೆ ಕಡೆ ಹೋಗ್ತಿತ್ತು. ಮೀನುಗಾರರು ನೌಕಾದ ನಾವಿಗೆ ಕೇಳ್ದ, ಏನ್ರಿ ಸಮುದ್ರದೊಳಗೆ ಇಷ್ಟು ನಿಮ್ಗೆ ಸೌಂದರ್ಯ ಕಾಣಿಸ್ತೇನೆ, ದಿನ ಬಂದು ಕೊಡ್ತೀರಿ 10 ಗಂಟೆಯಿಂದ 6 ಗಂಟೆ ತನಕ, ಅಂಥ ಒಂದೇನು ಸೌಂದರ್ಯ ಸಮುದ್ರದೊಳಗದ ಏನು ಕಾಣ್ಲಿಕ್ಕೆ ಹತ್ತೀರಿ ಅಂತ ತಿಳ್ಕೊಂಡ. ಇಲ್ಲ, ಮತ್ತು ನನಗೆ ಅಲ್ಲಿ ಆ ಊರಿಗೆ ಹೋಗ್ಬೇಕಾಗ್ಯದ, ಆ ದಂಡೆಯೊಳಗೆ ಇರ್ತಕ್ಕಂಥ ಊರಿಗೆ ಹೋಗ್ಬೇಕಾಗ್ಯದ, ಅದ್ರ ಸಲುವಾಗಿ ನಾನು ಹಾಯ್ದು ಕಾಯ್ಲಿಕ್ಕೆ ದಿನ ನಾವು 10 ನೌಕಾ ಹೋಗ್ತಾ ಊರಿಗೆ ಕೂಡ್ರಿ ನೌಕಾ ಅಂತ. ಇಲ್ಲ, ನನಗೆ ಸಮುದ್ರದ ತೆರೆಗಳಿಂದ ಅಂಜಿಕೆ ಬರ್ತದೆ. ಎಂದ ತೆರೆ ನಿಂದಿರ್ತದೆ ಅವತ್ತು ನಾನು ಆ ನೌಕಾದ ಕೊಟ್ಟು ಆ ಕಡೆ ಹೋಗ್ಯದ. ನೀವು ಹೋಗಂಗೂ ಇಲ್ಲ, ತೆರೆ ನಿಂದ್ರಂಗೆ ಇಲ್ಲ. ಅದೇ ರೀತಿಯಾಗಿ ನಮ್ಮ ಸಮಸ್ಯೆಗಳು ಮುಗಿಯೋದಿಲ್ಲ. ಸಮಸ್ಯೆಗಳ ಹಿಂದೆ ಬಿದ್ದೀವಿ ಅಂತ ತಿಳ್ಕೊಂಡಂತ ದೇವರನ್ನು ನೋಡ್ಲಿಕ್ಕಾಗಲ್ಲ. ಇಲ್ಲ, ದೇವ್ರ ಹತ್ರ ಕೇಳ್ಬೇಕಾದ್ರೆ ಬಹಳ ಎಚ್ಚರದಿಂದ ಕೇಳಬೇಕು. ನಮಗ ಭಾಗವತ ಇದನ್ನು ಕಲಿಸ್ಕೊಡ್ತದೆ. ದೇವರಿಗೆ ಕೇಳಿದ್ರೆ ಏನ್ ಅನಾನುಕೂಲ ಆಗ್ತದೆ. ನಮ್ಮಲ್ಲಿ ಒಂದು ಗಾದೆ ಮಾತದ, ಚಕ್ಲಿ ಬಂತು ಅದು ಹಲ್ಲೆ ಇಲ್ಲ ಅಂತ ತಿಳ್ಕೊಂಡ ಗಾದೆ ಮಾತು. ಪರಮಾತ್ಮ ಹೇಗೆ ಮಾಡ್ತಾನೆ? ದೇವಕ್ಕೆ ಏನ್ ಕೇಳಿದ್ಲು? ವಸುದೇವ ದೇವಕಿಯರು, ಭಗವಂತ ನೀನು ನಮ್ಮಲ್ಲಿ ಅವತರಿಸ್ಬೇಕು. ಅವತರಿಸಿದ, ಮನೆ ಬಿಟ್ಟು ಹೋಗ್ಬಿಟ್ಟು. ಬಾಲ್ಯೆಲ್ಲ ಕೇಳಿದ್ರಿ ನೋಡು, ಇವ್ರ ಲೆಕ್ಕೇನು? ನಮ್ಮನೆ ಹುಟ್ಟಿನ ಬಾಲ್ಯೆಲ್ಲ ತೋರಿಸ್ತಾನ ಅಂತ ತಿಳ್ಕೊಂಡು ಇಲ್ಲ. ಅವ್ರನ್ನ ಮಗ ಆಗುವಂತ ಎಷ್ಟೇ ಕೇಳಿದ್ರು, ಮಗ ಆದ, ಅದೇ ಕ್ಷಣಕ್ಕೆ ಹೊಟ್ಟೋಗ್ಬಿಟ್ಟು. ನಂದ ಯಶೋದೇವರು ಕೇಳಿದ್ರು, ನಿನ್ನ ಬಾಲ್ಯೆಲ್ಲ ನೋಡ್ಬೇಕು ಅಂತ ತಿಳ್ಕೊಂಡಂತ ಅವ್ರ ವರ ಕೇಳಿದ್ರು. ಬಾಲ್ಯೆಲ್ಲ ತೋರಿಸಿದ, ಒಮ್ಮೆ ಬಿಟ್ಟು ಹೋದ್ಮೇಲೆ ತಿರುಗಿ ವಾಪಸ್ ಬರೆಯಲ್ಲ. 16,108 ಮದುವೆ ಮಾಡಿಕೊಂಡ್ರು ಪರಮಾತ್ಮ ತಿರುಗಿ ಗೋಕುಲಕ್ಕೆ ಬರಲಿಲ್ಲ. ಯಶೋಧಾನಂದರಿಗೆ ಆಮಂತ್ರಣ ಕಳಿಸ್ಲಿಲ್ಲ. ವೆಂಕಟೇಶ ಮಹಾತ್ಮೇಲೆ ಯಶೋಧ ಕತೆ ಬರ್ತದೆ. ಯಾಕೆ? ದೇವರನ್ನ ಬೇಡಿಕೊಳ್ಳುವ ಸಂದರ್ಭದಲ್ಲಿ ನಾವು ಏನು ಕೇಳ್ತೀವಿ ಅಷ್ಟೇ ಕೊಡ್ತಾನೆ. ಮಗನ ಕೊಡ್ತಾನೆ, ಆದ್ರೆ ಮಗ ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾನೆ. ನೀವು ಕೇಳಿದ ಮಗ ಬೇಕು ಅಂತ ಕೇಳಿರಿ, ಉಳಿದೆಲ್ಲ ಕೇಳಿರಿ. ನನ್ನ ಮಗ ನಾನು ನೋಡ್ಕೋಬೇಕು, ಸಂರಕ್ಷಣೆ ಮಾಡಬೇಕು, ಪ್ರೀತಿ ಮಾಡಬೇಕು, ನಾವು ಕೇಳಿಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಹತ್ರ ಏನು ಕೇಳಬೇಕು? ಜ್ಞಾನ ಭಕ್ತಿ ಹರೇಸ್ ತೃಪ್ತಿ. ಪರಮಾತ್ಮ ಸಂತುಷ್ಟನಾಗು, ನೀನು ಅನುಗ್ರಹ ಮಾಡು. ಪರಮಾತ್ಮನ ಅನುಗ್ರಹದೊಳಗ ಮಕ್ಕಳಾಗಲಿ, ಪ್ರಮೋಷನ್ ಆಗಲಿ, ಮೊಮ್ಮಕ್ಕಳಾಗಲಿ, ಸಂಪತ್ತು ಬರಲಿ, ಎಲ್ಲ ಸೇರ್ಯಾವ. ನಮಗೆ ಗೊತ್ತಿಲ್ಲದೆ ನಮಗೆ ಬೇಕಾದದ್ದು ನಮ್ಗೆ ಏನು ಬೇಕು ಅಂತ ನಮ್ಗೆ ಗೊತ್ತಿಲ್ಲ.
ನಾವು ಬೇಕಾದದ್ದೆಲ್ಲ ಅದ್ರೊಳಗೆ ಸೇರ್ಯಾವ. ಆ ಅನುಗ್ರಹ ಒಂದ್ರೊಳಗೆ. ಆ ಅನುಗ್ರಹ ಬೇಕು ಅಂತ ನಾವು ಕೇಳುವ ಅಭ್ಯಾಸ ಮಾಡಬೇಕು. ಭಾಳ ಸರ್ತಿ ನಾವು ಮಾಡಂಗಿಲ್ಲ, ತ್ರಾಸಾದಾಗ ಮತ್ತು ಬೇಡ್ತೀವಿ, ಅನ್ಕೊಂಡು ಬೇಡ್ತೀವಿ. ಆದರೆ ಪರಮಾತ್ಮನ ಹತ್ರ ಏನು ಬೇಡಬೇಕು ಅಂತಂದರೆ ಜ್ಞಾನಿಭಿ ಫಲಾಪೇಕ್ಷೆಯ ನ ಅರ್ಥತೆ. ಫಲಾಪೇಕ್ಷೆಯಿಂದ ಜ್ಞಾನಿಗಳು ಭಗವಂತನನ್ನು ಬೇಡೋದಿಲ್ಲ, ಆದ್ದರಿಂದ ಭಗವಂತನಿಗೆ ಅನರ್ಥ ಅಂತ ಹೇಳ್ಕೊಂಡು ಅಂತ ಹೇಳಿ. ಅದೇ ರೀತಿಯಾಗಿ ನಾವು ಫಲವನ್ನು ಇಟ್ಕೊಂಡ್ರೆ ನಮ್ಮ ಫಲ ಸೀಮಿತ ಇರ್ತದೆ. ನಾವು ಪರಮಾತ್ಮ ಅನುಗ್ರಹ ಮಾಡಪ್ಪ, ಜ್ಞಾನವನ್ನು ಕೊಡು, ಭಕ್ತಿಯನ್ನು ಕೊಡು, ಅದರಲ್ಲಿ ಎಲ್ಲ ಬಂತರೆ ಮುಂದೆ ಮೋಕ್ಷ ಸಿಕ್ಕಾಗ ಅದರಲ್ಲಿ ದೊಡ್ಡ ಬಿಲ್ಡಿಂಗ್ ಬೇಕು, ದೊಡ್ಡ ಬಿಲ್ಡಿಂಗ್ ಮನೆ ಬೇಕು, ಎಲ್ಲ ಅದಕ್ಕಿಂತ ಬಂತದ್ದು. ಯಾವ ನರ್ಥ ಉದಪಾನೆ ಸರ್ವತಃ ಸಂಪಲತೋದಕ್ಕೆ. ಆದ್ದರಿಂದಾಗಿ ಪರಮಾತ್ಮ ಬಾವಿ ಬೇಕು, ಬಾವಿ ನೀರು ಬೇಕು, ಅಥವಾ ಸರೋವರದ ನದಿ ತೀರಕ್ಕೆ ನನ್ನ ಮನೆ ಬೇಕು, ಸಮುದ್ರ ತೀರಕ್ಕೆ ಒಂದು ಫ್ಲ್ಯಾಟ್ ಬೇಕು ಅಂತ ತಿಳ್ಕೊಂಡಂತಂದರೆ ಪರಮಾತ್ಮ ನಿಮಗೆ ನಿಮ್ಮ ಮನೆಗೆ ನಿಮ್ಮ ಸಮುದ್ರ ತೊಗೊಂಡ್ಬರ್ತಾನ, ಅದ್ರ ಎಲ್ಲ ಬರಲಿಲ್ಲೇನು? ಆದ್ದರಿಂದಾಗಿ ಭಗವಂತನ ಹತ್ರ ಪ್ರಯೋಜನವಿಲ್ಲದೆ, ಯಾವ ಪ್ರಯೋಜನವನ್ನು ಬಯಸದೆ ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ಅಂತನ್ನುವ ಶಬ್ದ ಅನರ್ಥ ಅಂತನ್ನುವುದು ತಿಳಿಸಿಕೊಡ್ತದೆ. ಆದ್ದರಿಂದಾಗಿ ನಮ್ಮ ವ್ಯವಹಾರದ ಅನರ್ಥ ಶಬ್ದವನ್ನು ಇಟ್ಟುಕೊಳ್ಳದೆ ಪರಮಾತ್ಮನ ಒಂದು ವಿಶಿಷ್ಟ ರೀತಿಯ ಅನೇಕ ಕ್ರಮದಲ್ಲಿ ಭಗವಂತನು ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟತೆಯನ್ನು ತೋರಿಸಿಕೊಟ್ಟಿದ್ದಾನೆ. ಮತ್ತು ಇವೆಲ್ಲ ಅರ್ಥ ಆಚಾರ್ಯರ ಭಾಷ್ಯ, ತಾತ್ಪರ್ಯ, ಶ್ರೀಮನ್ ನ್ಯಾಯ ಅನುವ್ಯಾಖ್ಯಾನ, ನ್ಯಾಯಸುಧ ಇವರೆಲ್ಲರೂ ನಮಗೆ ಅನೇಕ ರೀತಿಯಿಂದ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ಈ ಅನರ್ಥನ ಅಂತ ಪರಮಾತ್ಮ ನಮಗೆ ಯಾವುದೇ ಬಯಕೆ ಇಲ್ಲದೆ ಪರಮಾತ್ಮ ಅವನನ್ನು ಪ್ರಾರ್ಥನೆ ಮಾಡುವಂತೆ, ಜ್ಞಾನ ಭಕ್ತಿ ಹರಿಸ್ತೃಪ್ತಿಯನ್ನು ಮಾತ್ರ ಬೇಡುವಂತೆ ಭಗವಂತ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಈ ನನ್ನ 4 ಮಾತುಗಳನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ಮೌಲ್ಯ ಆಚಾರ್ಯರು ಅವರು ಇಟ್ಕೊಂಡು ಕಲಿಸಿ ದೊಡ್ಡವರನ್ನಾಗಿ ಮಾಡಿ 4 ಶಬ್ದ ಹೇಳಿಕೊಟ್ಟಿದ್ದರಿಂದ ಇವತ್ತು 4 ಶಬ್ದ ಬಾಯಿಂದ ಬರ್ತದೆ. ಇಲ್ಲದೇ ಇದ್ರೆ ಬರ್ಲಿಕ್ಕೆ ಆಗೋದಿಲ್ಲ. ಈಗ ಮತ್ತು ಸ್ವಾಮಿಗಳಂತೂ ಪರಮ ಅನುಗ್ರಹ ಮಾಡ್ತಾರೆ. ಅಂಥವರ ಅನುಗ್ರಹದಿಂದ ಈ ಶಬ್ದಗಳನ್ನು ಹೇಳಿದ್ದೇವೆ. ಆದ್ದರಿಂದಾಗಿ ಈ ಸೇವೆಯನ್ನು ನಮ್ಮ ವಿದ್ಯಾಗುರುಗಳಿಗೂ ಎಲ್ಲ ಪೀಠಾಧಿಪತಿಗಳಿಗೂ ತದಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.